ಭಾರತಿ ಸ್ವಾಮಿಗಳವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಪರಮ ಪವಿತ್ರವಾದಂತಹ ನಮ್ಮ ಗುರುಗಳ ಈ ವರ್ಧಂತ್ಯುತ್ಸವದ ಸಂದರ್ಭದಲ್ಲಿ ಗುರುಗಳ ಆನ್ಮೀಕ ದರ್ಶನ, ಶ್ರೀಚಕ್ರಾರ್ಚನೆ ಮತ್ತು ಚಂಡಿಕಾ ಯಾಗದಲ್ಲಿ ಭಾಗವಹಿಸಿ ನಾವೆಲ್ಲರೂ ಪವಿತ್ರರಾಗಿದ್ದೇವೆ. ಈಗ ಗುರುಗಳಿಗೆ ಅಭಿವಂದನೆಯನ್ನು ಸಲ್ಲಿಸಿ ಗುರುಗಳಿಂದ ಅನುಗ್ರಹ ವಚನವನ್ನು ಸವಿಯುವ ಈ ಗುರುವಂದನಂ ಸಭಾ ಕಾರ್ಯಕ್ರಮವು ವೇದಘೋಷದೊಂದಿಗೆ ಆರಂಭವಾಗಲಿದೆ. ಬ್ರಹ್ಮಣಃ ಕೋಶೋऽसि ಮೇಧಯಾ ಪಿಹಿತಃ ಶ್ರುತಂ ಮೇ ಗೋಪಾಯ ಆವಹಂತೆ ವಿತನ್ಮಾನಾ ಕುರ್ಬಾಣಾ ಚಿರಮಾತ್ಮನಃ. ಹರಿಃ ಓಂ. ಉಭಯ ಶ್ರೀಗಳಿಗೆ ಫಲ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಶ್ರೀಯುತ ಶ್ರೀ ಹನುಮಂತರಾವ್ ಅವರನ್ನು ಕೇಳ್ಕೊತೀನಿ. ಅಂತೆಯೇ ಶ್ರೀಗ್ವಾಡು ಗ್ರಾಮಸ್ಥರ ಪರವಾಗಿ ರಾಮಣ್ಣನವರು, ಡಾಕ್ಟರ್ ರವಿಶಂಕರ್ ಅವರು, ಹಾಗೆ ಶ್ರೀ ಕ್ಷೇತ್ರ ವರದಹಳ್ಳಿಯ ಶ್ರೀಧರಾಶ್ರಮದ ಪರವಾಗಿ ಮಂಜುನಾಥ್ ಭಟ್ ಬೀರೂರವರು ಫಲ ಸಮರ್ಪಣೆಯನ್ನ ಮಾಡಲಿದ್ದಾರೆ. ಇಂದಿನ ಪವಿತ್ರ ಸಂದರ್ಭದಲ್ಲಿ ನಮ್ಮನ್ನು ಆಶೀರ್ವದಿಸಲು ಇಲ್ಲಿ ಸನ್ನಿಧಿಯನ್ನು ನೀಡಿರತಕ್ಕಂತಹ ಪರಮ ಪೂಜ್ಯ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರು ಮತ್ತು ತತ್ಕರಕಮಲ ಸಂಜಾತರಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪರಮ ಪೂಜ್ಯ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳ ಮಾರ್ಗದರ್ಶನದ ಆಳ ಮತ್ತು ಅಗಲ ಅದು ಊಹಿಸಲಿಕ್ಕೆ ಅಸಾಧ್ಯ. ಇವತ್ತು ನಾನು ಬೆಂಗಳೂರಿನಿಂದ ಬರುವಾಗ ದಾರಿನಲ್ಲಿ ನೆಲಮಂಗಲ ಮೂಲಕ ಹೋಗಬೇಕು ಅಂದ್ಕೊಂಡು ಹೊರಟ್ವಿ. ನೆಲಮಂಗಲ ಅಂತ ನೋಡ್ತಾ ಹೋದ್ರೆ ನೆಲಮಂಗಲ ಊರು ಸೇರ್ಕೊಂಡ್ಬಿಡ್ತೀವಿ. ನೆಲಮಂಗಲ ಹತ್ರ ಬರೋ ತನಕ ನೆಲಮಂಗಲ ಹತ್ರ ಬಂತು ಅಂದ ತಕ್ಷಣ ಕುಣಿಗಲ್ ಹತ್ರ ನೋಡಬೇಕು. ಕುಣಿಗಲ್ ಹತ್ರ ಬಂದ್ರೆ ಅಲ್ಲಿ ಕುಣಿಗಲ್ ಒಳಗೆ ಹೋಗ್ಬಾರ್ದು. ಆದರೆ ಅಲ್ಲಿ ರೂಟ್ ಮತ್ತೆ ಚೇಂಜ್ ಆಗುತ್ತೆ, ಅಂದ್ರೆ ನಮ್ಮ ಗುರಿ ಚೇಂಜ್ ಆಗುತ್ತೆ. ಸ್ತೋತ್ರದ ಪಾರಾಯಣ ಅಂತ ಶುರು ಮಾಡಿದ್ವಿ. ಅದಾದ ನಂತರ ಅದರ ಅರ್ಥ, ಅದರ ತತ್ವ, ಮತ್ತೆ ಅದರ ಹಿಂದೆ ಇರತಕ್ಕಂಥ ವೇದಾಂತ ವಿಚಾರ, ಇದು ಈ ರೀತಿ ನಮ್ಮನ್ನ ಕಳೆದ 25 ವರ್ಷಗಳಿಗಿಂತ ಹೆಚ್ಚು ವರ್ಷಗಳಿಂದ ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಅಂತ ಮಹಾಮಹಿಮರಾದಂತಹ ಪರಮ ಪೂಜ್ಯ ಶ್ರೀಗಳವರ ವರ್ಧಂತಿಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಸೌಭಾಗ್ಯ ಇದು ಅಂತ ನಾನು ಅಂದ್ಕೊಳ್ತೀನಿ. ಮತ್ತೆ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳವರು ಅವರ ಕರಕಮಲ ಸಂಜಾತರು, ಇನ್ನು ಅವರು ಯಾವ ರೀತಿ ನಮ್ಮನ್ನ ಮುಂದೆ ಮಾರ್ಗದರ್ಶನ ಕೊಡ್ತಾರೆ ಅನ್ನೋದು ನೀವು ಖಂಡಿತ ಊಹಿಸ್ಕೊಳ್ಬೋದು ಅಂತ ಅಂದ್ಕೊಳ್ತೀನಿ. ಎರಡನೇದಾಗಿ ಇವತ್ತು ಸನ್ಮಾನಗೊಳ್ತಾ ಇರತಕ್ಕಂತಹ ವಿದ್ವಾಂಸರು ಸಾರಸ್ವತ ಲೋಕದಲ್ಲಿ ಅವರದೇ ಒಂದು ಕೊಡುಗೆಯನ್ನು ನೀಡಿದಂಥ ಮಹನೀಯರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಶ್ರೀಮಠದ ಪರವಾಗಿ ನೀಡ್ತಾ ಇದ್ದೀನಿ. ಅದರಲ್ಲೂ ವಿಶೇಷವಾಗಿ ನಮ್ಮ ವಿದ್ವಾನ್ ಸೂರ್ಯನಾರಾಯಣ ಭಟ್ ಅವರು ಶತಶ್ಲೋಕಿ ಖ್ಯಾತಿ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗ ಬೆಂಗಳೂರಲ್ಲಿರಲಿ ಯಾವುದೇ ಊರಲ್ಲಿರಲಿ ಅವ್ರು ದಿನ ಸಂಜೆ 5 ಗಂಟೆ ಆಯಿತು ಅಂತ ಹೇಳಿದ್ರೆ ಅದನ್ನ ನಾವು ಟ್ಯೂನ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಅವರ ಇದನ್ನ ಕೇಳೋದು. ಎಷ್ಟೋ ಚಾನಲ್ಗಳು ಇರ್ಬೋದು, ನೇರ ದಿಟ್ಟ ನಿರಂತರ ಅಂತ. ಆದರೆ ಇವರೇ ನಿಜವಾಗ್ಲೂ ನೇರ ದಿಟ್ಟ ನಿರಂತರ. ಎಷ್ಟೋ ವಿಷಯಗಳಲ್ಲಿ ಈ ಮಳೆ ಬಂದಿದ್ದಕ್ಕೆ ಕಾರಣನೇ ಗುರುಗಳು, ಅಥವಾ ಶಾಪ ಆಗಿದ್ರೆ ಅದಕ್ಕೆ ಕಾರಣ ಗುರುಗಳು ಅಂತ ಡೈರೆಕ್ಟಾಗಿ ಹೇಳ್ತಾರೆ. ಮತ್ತೆ ಸನ್ಯಾಸಿಗಳು ಸ್ವಪ್ನದಲ್ಲಿ ಬರಬಾರ್ದು ಅಂತ ಕೂಡ ಹೇಳಿದ್ದಾರೆ. ಆದರೆ ನನ್ನ ಸಮಾಧಾನ ಏನ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಆದ್ರಿಂದ ನಮಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಮತ್ತು ಪರಬ್ರಹ್ಮದ ಸಾಕ್ಷಾತ್ಕಾರ ಆಗಿದೆ ಗುರುಗಳು ಕನಸಿನಲ್ಲಿ ಬಂದಾಗ ಅಂತ ಅಂದ್ಕೊಂಡು ನಾನು ಆ ಕನಸನ್ನ ಸ್ವೀಕಾರ ಮಾಡ್ತಾನೆ ಇದ್ದೀನಿ. ಸೊ ಈ
ಮಹಾವಿದ್ವಾಂಸರ ಕೃಷ್ಣಮೂರ್ತಿ ಕುರ್ಸೆ ಅವರಂತೂ ನಮ್ಮ ಶಾಂಕರ ಸಂದೇಶ ಸಪ್ತಾಹದ ಸಮಯದಿಂದ ನಮ್ಮ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ನನಗೆ ವೇದ ಬ್ರಹ್ಮಶ್ರೀ ನಾರಾಯಣ ಉಪಾಧ್ಯಾಯರ ಬಗ್ಗೆ ಹೆಚ್ಚು ನನಗೆ ಗೊತ್ತಿಲ್ಲ, ಆದರೆ ಅತ್ಯಂತ ಹಿರಿಯ ವಿದ್ವಾಂಸರು ಅಂತ ಕೇಳಿದ್ದೀನಿ. ಅವರೆಲ್ಲರೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಅನೇಕ ಗಣ್ಯರು, ಶ್ರೀ ವಿಶ್ವನಾಥರವರು ಮತ್ತು ನಮ್ಮ ಟ್ರಸ್ಟಿಗಳಾದಂಥ ಶ್ರೀ ಅಶೋಕ್ ಕಾರ್ನಳ್ಳಿ ಅವರು, ಶ್ರೀ ರಾಮಸ್ವಾಮಿ ಅವರು, ಶ್ರೀ ನಾಗಾನಂದ ಅವರು ಮತ್ತು ಶ್ರೀ ಲಕ್ಷ್ಮೀಶ ಇವರೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ಇದು ಭಕ್ತರೆಲ್ಲರೂ ಮಾಡತಕ್ಕಂಥ ಒಂದು ಕರ್ತವ್ಯ. ಹಾಗಾಗಿ ತಾವೆಲ್ಲರೂ ಇಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿದ್ದೀರಾ ಮತ್ತು ಶ್ರದ್ಧಾ ಭಕ್ತಿಗಳಿಂದ ಎಲ್ಲ ಕಾರ್ಯಕ್ರಮದಲ್ಲೂ ಪಾಲ್ಗೊಂಡಿದ್ದೀರಾ. ತಮಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇವತ್ತು ಲೋಕಾರ್ಪಣೆಗೊಳ್ತಾ ಇರತಕ್ಕಂಥ ಈ ದಕ್ಷಿಣಾಮೂರ್ತಿ ಸ್ತೋತ್ರ ಇದು ಸಂಪುಟ 2. ಮೊದಲನೇ ಸಂಪುಟ ಈಗಾಗಲೇ ಬಿಡುಗಡೆ ಆಗಿದೆ. ಇದು ವೇದಾಂತ ಭಾರತಿಯ 72ನೇ ಕುಸುಮ. ಈವರೆಗೆ ವೇದಾಂತ ಭಾರತಿ 72 ಗ್ರಂಥಗಳನ್ನು ಪ್ರಕಟಣೆ ಮಾಡಿ ಲೋಕಾರ್ಪಣೆ ಮಾಡಿದೆ. ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರಿಂದ ರಚಿತವಾದಂತಹ ಈ ಶ್ರೀ ದಕ್ಷಿಣಾಮೂರ್ತಿ ಅಷ್ಟಕ ಅಂತಲೇ ಪ್ರಸಿದ್ಧವಾದಂತಹ ಇದು ಒಂದು ಸ್ತೋತ್ರ ಗ್ರಂಥ. ಆದರೆ ಇಲ್ಲಿ ತಸ್ಮೈ ಶ್ರೀ ಗುರುಮೂರ್ತಯೇ ನಮಯಿದಂ ಶ್ರೀ ದಕ್ಷಿಣಾಮೂರ್ತಯೇ ಅಂಥೇಳಿ ನಮಸ್ಕಾರ ಮಾಡ್ತಕ್ಕಂಥ ಒಂದು ವಾಕ್ಯ ಇರೋದರಿಂದ ಇದು ಸ್ತೋತ್ರ ಗ್ರಂಥವಾದರೂ ಕೂಡ, ಹೆಸರಿಗೆ ಇದು ಗ್ರಂಥ ಆದರೂ ಕೂಡ ಗಾತ್ರದಲ್ಲಿ ತುಂಬ ಚಿಕ್ಕದು, ಕೇವಲ 8 ಶ್ಲೋಕಗಳಿಂದ ಕೂಡಿದಂಥ ಒಂದು ಗ್ರಂಥ. ಆದರೆ ವೇದಾಂತ ಪ್ರಕರಣ ಗ್ರಂಥವೆಂದು ಕರೆಸಿಕೊಳ್ಳುವಷ್ಟು ಇದು ಮಹತ್ವಪೂರ್ಣ ಗ್ರಂಥವಾಗಿದೆ. ಈ ಸ್ತೋತ್ರಕ್ಕೆ ಆಚಾರ್ಯ ಭಗವತ್ಪಾದರ ಸಾಕ್ಷಾತ್ ಶಿಷ್ಯರಾದಂತಹ ಶ್ರೀ ಸುರೇಶ್ವರಾಚಾರ್ಯರೇ ವ್ಯಾಖ್ಯಾನವನ್ನು ಬರೆದಿರ್ತಾರೆ. ಈ ಗ್ರಂಥವನ್ನು ಮೊದಲು ಆಂಗ್ಲ ಭಾಷೆಯಲ್ಲಿ ಪ್ರೊಫೆಸರ್ DS ಸುಬ್ಬರಾಮಯ್ಯ ಅವರು ತರ್ಜುಮೆ ಮಾಡಿದರು. ಅವರು ಶ್ರೀಯುತರು ಆಜನ್ಮ ಬ್ರಹ್ಮಚಾರಿಗಳಾಗಿದ್ದರು. ಇವರ ಬಗ್ಗೆ ಒಂದು ವಿಷಯವನ್ನು ನಾನು ಇಲ್ಲಿ ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಶ್ರೀಗಳವರು ಕೂಡ ಅನೇಕ ಬಾರಿ ಇದನ್ನು ಹೇಳಿದ್ದಾರೆ. ಶ್ರೀ ಡಾಕ್ಟರ್ ಸುಬ್ಬರಾಮಯ್ಯನವರು ಪ್ರಾತಸ್ಮರಣೀಯರಾದ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಪರಮ ಭಕ್ತರಲ್ಲಿ ಒಬ್ಬರು. ಅವರು ಮೂಲತಃ ಆಂಗ್ಲ ಭಾಷೆಯಲ್ಲಿ ಪರಿಣತರು, ಸಂಸ್ಕೃತ ಅಧ್ಯಯನವನ್ನು ಮಾಡಿದವರಲ್ಲ. ಆದರೆ ಅವರಿಗೆ ವೇದಾಂತವನ್ನು ಅಧ್ಯಯನ ಮಾಡಬೇಕು, ಅದನ್ನು ತಿಳಿದುಕೊಳ್ಬೇಕು ಅಂತ ಒಂದು ಅತಿ ಉತ್ಕಟ ಇಚ್ಛೆಯಿಂದ ಒಮ್ಮೆ ಗುರುಗಳ ಹತ್ರ ಹೇಳಿದ್ರಂತೆ, ನನಗೆ ವೇದಾಂತವನ್ನು ತಿಳ್ಕೊಳ್ಬೇಕು ಅಂತಿದೆ, ಅಧ್ಯಯನ ಮಾಡಬೇಕು ಅಂತಿದೆ, ಆದರೆ ನನಗೆ ಸಂಸ್ಕೃತ ಬರೋದಿಲ್ವಲ್ಲ ಅಂತ. ಆಮೇಲೆ ಗುರುಗಳು ಹೇಳಿದ್ರಂತೆ, ನೋಡ್ರಿ, ನೀವು ಶಂಕರ ಭಗವತ್ಪಾದರ ಫೋಟೋದ ಮೇಲೆ, ಅವರ ಭಾಷ್ಯ ಗ್ರಂಥದ ಮೇಲೆ ಪ್ರತಿದಿನ ಒಂದು ಪುಷ್ಪವನ್ನು ಇಡ್ತಾ ಬನ್ನಿ ಭಕ್ತಿಯಿಂದ, ಅದು ನಿಮ್ಮ ಕಾರ್ಯ ನೆರವೇರುತ್ತೆ ಅಂತ ಹೇಳಿದ್ರಂತೆ. ಹಾಗೇ ಮಾಡ್ತಾ ಬಂದರು. ಯಾಕೆಂದರೆ ಆಜ್ಞಾ ಗುರುಣಾಂ ಅವಿಚಾರಣೀಯ ಅದನ್ನು ಮಾಡ್ತಾ ಬಂದರು. ಆಮೇಲೆ ಅವರು ಈ ಗ್ರಂಥವನ್ನು ಆಂಗ್ಲ ಭಾಷೆಗೆ ತರ್ಜುಮೆ ಮಾಡಿದರು. ಅಷ್ಟೇ ಅಲ್ಲದೆ ಸಂಸ್ಕೃತದಲ್ಲಿರತಕ್ಕಂಥ ಎಲ್ಲ ಭಾಷ್ಯವನ್ನು ಕೂಡ ಅಧ್ಯಯನ ಮಾಡಿ ತುಂಬ ಜನರಿಗೆ ವೇದಾಂತವನ್ನು ಕೂಡ ಪಾಠವನ್ನು ಮಾಡಿದರು, ಬೋಧಿಸಿದರು. ಈ ಗ್ರಂಥ ಕನ್ನಡವನ್ನೇ ಬಲ್ಲವರಿಗೆ ಅನುಕೂಲ ಆಗಲಿ ಅಂಥೇಳಿ ವೇದಾಂತ ಭಾರತಿ ಸಂಸ್ಥೆ ಈ ಗ್ರಂಥವನ್ನು ಬಿಡುಗಡೆ ಮಾಡಬೇಕು, ಲೋಕಾರ್ಪಣೆ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಶ್ರೀಗಳವರ ಆಶೀರ್ವಾದವನ್ನು ಪಡೆದು ಕಾರ್ಯಾರಂಭ ಆಯಿತು. ಡಾಕ್ಟರ್ GS ಅಮೂರ್ ಅವರು ಮೂಲತಃ ಆಂಗ್ಲ ಭಾಷೆಯಲ್ಲಿ ಪ್ರೊಫೆಸರ್ ಆಗಿದ್ದರು. ಸುಮಾರು 93 ವರ್ಷ ಅವರಿಗೆ ಈ ಗ್ರಂಥವನ್ನು ಅನುವಾದ ಮಾಡುವಾಗ ಅವರು ಇದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದರು. ಈ ಗ್ರಂಥ ವೇದಾಧ್ಯಯನ ಮಾಡ್ತಕ್ಕಂಥವರಿಗೆ ತುಂಬ ಪ್ರಯೋಜನಕಾರಿಯಾದಂಥ ಗ್ರಂಥವಾಗಿದೆ. ಈ ಕೃತಿಯಲ್ಲಿ ಆಧುನಿಕ ವಿಜ್ಞಾನದ ವಿಷಯವನ್ನು ಕೂಡ ಸಮನ್ವಯ ಮಾಡಿ ಭೌತಶಾಸ್ತ್ರದ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಗ್ರಂಥ ಮೊದಲನೇ ಸಂಪುಟ ಸುಮಾರು 832 ಪುಟಗಳಿಂದ ಕೂಡಿದೆ. ಈ ಎರಡನೇ ಸಂಪುಟ ಸುಮಾರು 722 ಪುಟಗಳಿಂದ ಕೂಡಿದೆ.
ಒಟ್ಟು ಸುಮಾರು 1600 ಪುಟಗಳಿಂದ ಕೂಡಿದಂತಹ ಈ ಪುಸ್ತಕ, ನಾವು ಇದನ್ನು ಗಮನಿಸಬಹುದು. ಕೇವಲ 8 ಶ್ಲೋಕಗಳು, ದಕ್ಷಿಣಾಮೂರ್ತಿ ಅಷ್ಟಕ. ಸುಮಾರಾಗಿ ಒಂದು ಶ್ಲೋಕಕ್ಕೆ 200 ಪೇಜುಗಳ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅಂದರೆ ಅದರ ಮಹತ್ವ ಎಷ್ಟು ಎನ್ನುವುದನ್ನು ನಾವು ಊಹಿಸಬಹುದಾಗಿದೆ. ಅಂತಹ ಗ್ರಂಥದ ಬಿಡುಗಡೆ ಅಥವಾ ಲೋಕಾರ್ಪಣೆ ಇವತ್ತು ಪರಮಪೂಜ್ಯ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರಿಂದ ಆಗ್ತಾ ಇದೆ. ವರ್ಧಂತ್ಯುತ್ಸವದ ಸಂದರ್ಭದಲ್ಲಿ ನಡೆಯುವಂತಹ ಈ ಗುರುವಂದನಂ ಕಾರ್ಯಕ್ರಮದ ಒಂದು ಬಹುಮುಖ್ಯ ಭಾಗ ವಿದ್ವತ್ ಸಮ್ಮಾನ. ವೇದಾಂತ ಮತ್ತು ಇತರ ಶಾಸ್ತ್ರಗಳ ಅಧ್ಯಯನ, ಅಧ್ಯಾಪನ ಮತ್ತು ಸನಾತನ ಧರ್ಮದ ರಕ್ಷಣೆಗಾಗಿ ತಮ್ಮ ಜೀವನವನ್ನು ಮುಡಿಪಾಡಿಗಿಟ್ಟಿರುವ ನಾಡಿನ ಅನೇಕ ವಿದ್ವಾಂಸರನ್ನು ಗುರುತಿಸಿ ಸನ್ಮಾನಿಸಿ ಮತ್ತು ಯುವಕರಿಗೆ ಪ್ರೇರಣೆಯನ್ನು ಉಂಟು ಮಾಡುವ ಕಾರ್ಯವು ಪ್ರತಿ ವರ್ಷವೂ ನಡೆಯುತ್ತಾ ಬರುತ್ತಿದೆ. ಅಂತೆಯೇ ಈ ಬಾರಿಯೂ ಸಹ ನಾಡಿನ 3 ಪ್ರಸಿದ್ಧ ವಿದ್ವಾಂಸರನ್ನು ಸನ್ಮಾನಿಸಲಾಗುತ್ತದೆ. ಮೊದಲಿಗೆ ವೇದಬ್ರಹ್ಮಶ್ರೀ ನಾರಾಯಣ ಉಪಾಧ್ಯಾಯರವರು ಸನ್ಮಾನ ಪತ್ರವನ್ನು ವಿದ್ವಾನ್ ಜಯರಾಮ್ ಭಟ್ರವರು ವಾಚಿಸಲಿದ್ದಾರೆ ಮತ್ತು ಸನ್ಮಾನವನ್ನು ಶ್ರೀಯುತ ಲಕ್ಷ್ಮೀಶಾರವರು ವೇದಾಂತ ಭಾರತಿಯ ಟ್ರಸ್ಟಿಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಎಡತೊರೆ ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಮಠ, ಚಂದ್ರಮೌಳಿ ಮಾರ್ಗ, ಕೃಷ್ಣರಾಜನಗರಂ, ಮೈಸೂರು ಮಂಡಲಂ, ಕರ್ನಾಟಕ ರಾಜ್ಯಂ. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರಪಾರೀಣ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾಧ್ಯಾನ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ನಿಷ್ಠ ತಪಶ್ಚಕ್ರವರ್ತಿ ಅನಾದ್ಯ ವಿಚ್ಛಿನ್ನ ಗುರುಪರಂಪರಾ ಪ್ರಾಪ್ತ ಷಡ್ದರ್ಶನ ಸ್ಥಾಪನಾಚಾರ್ಯ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಸಕಲ ನಿಗಮಾಗಮ ಸಾರಹೃದಯ ಸಾಂಖ್ಯತ್ರಯ ಪ್ರತಿಪಾದಕ ವೈದಿಕ ಮಾರ್ಗ ಪ್ರವರ್ತಕ ಸರ್ವತಂತ್ರ ಸ್ವತಂತ್ರಾದಿ ರಾಜಧಾನಿ ಶ್ರೀಮದ್ ವಿದ್ಯಾನಗರ ಮಹಾರಾಜಧಾನಿ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಶ್ರೀಮತ್ ರಾಜಾದಿ ರಾಜಗುರು ಭೂಮಂಡಲಾಚಾರ್ಯ ಶ್ರೀಮತ್ ಶಂಕರಾಚಾರ್ಯ ಶಿಷ್ಯ ಪರಂಪರಾ ಪ್ರಾಪ್ತ ಕಾವೇರಿ ಹೇಮಾವತಿ ತೀರವಾಸ ಶ್ರೀ ನರಸಿಂಹಪುರವರಾಧೀಶ್ವರ ಶ್ರೀ ಚತುರ್ಭುಜ ಪಟ್ಟಾಭಿರಾಮಸ್ವಾಮಿ ಶ್ರೀ ನೀಲಕಂಠೇಶ್ವರ ಸ್ವಾಮಿ ಪಾದ ಪದ್ಮಾರಾಧಕ ಎಡತೊರೆ ಕೃಷ್ಣರಾಜನಗರಂ ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಮಠಾಧೀಶ್ವರ ಶ್ರೀಮದ್ ರಾಮಬ್ರಹ್ಮಾನಂದ ಸರಸ್ವತಿ ಸ್ವಾಮಿ ದಿವ್ಯಪಾದ ಪದ್ಮಾರಾಧಕ ಶ್ರೀಮದ್ ಗಣಪತಿ ಭಾರತೀ ಸ್ವಾಮಿ ಶಿಷ್ಯೈ ಶ್ರೀಮತ್ ಶಂಕರ ಭಾರತೀ ಮಹಾಸ್ವಾಮಿಭಿ ಶ್ರೀಮದ್ ರಮಾರಮಣ ಚರಣಾರವಿಂದ ನಿಶ್ಯಂದ ಮಕರಂದ ತುಂದಿಲೇಂದಿಂದಿರಾಯಮಾಣ ಅಸ್ಮದ್ ಅತ್ಯಂತ ಪ್ರಿಯ ಶಿಷ್ಯಾಣಾಂ ವೇದಬ್ರಹ್ಮಶ್ರೀ ನಾರಾಯಣ ಉಮಾಶಿವ ಉಪಾಧ್ಯಾಯ ಮಹಾಭಾಗಾನಾಂ ವಿಷಯೇ ಶಿವಪೂಜಾದ್ಯನುಷ್ಠಾನ ಸವನತ್ರಯೇ ನಾರಾಯಣಸ್ಮರಣಪೂರ್ವಕಂ ವಿರಚಿತ ಆಶೀಃ ಪರಂಪರಾಃ ಸಮೂಲಸಂತುತರಾಂ. ಕರ್ನಾಟಕ ರಾಜ್ಯಸ್ಯ ಪಶ್ಚಿಮ ದಿಗ್ವಿಭಾಗೆ ಸರಿತ್ ಪತಿತಟೆ ವಿರಾಜಮಾನಸ್ಯ ತ್ರಿಲೋಕನಾಥಸ್ಯ ಪರಮೇಶ್ವರಸ್ಯ ಪ್ರಯತ ಸನ್ನಿಧಾನ ಸಂಶೋಭಿತೆ ಪವಿತ್ರತಮೇ ಗೋಕರ್ಣಕ್ಷೇತ್ರೆ ಮಹಿತೆ ಕಾತ್ಯಾಯನ ಗೋತ್ರೆ ಆಶ್ವಲಾಯನ ಸೂತ್ರಾನ್ವಯಿ ಅನ್ವವಾಯೇ ಪೂಜ್ಯಯೋ ಪಾರ್ವತಿ ಉಮಾಶಿವ ಉಪಾಧ್ಯಾಯಯೋ ಧನ್ಯಯೋ ಮಾತಾಪಿತ್ರೋ ತನುಜನುಷೋ ಭವಂತಃ ಚಿತ್ರವಾನ್ನೊಬ್ದಸ್ಯ ಕಾರ್ತಿಕಕೃಷ್ಣ ಅಮಾವಾಸ್ಯಾಯಾಂ ಜನ್ಮಾಪುಃ ಬಭೃಜಾನಾಂಕುಲೆ ಲಬ್ಧಜನ್ಮಾನಃ ಭವಂತಃ ಪ್ರಥಮ ವಯಸಿ ಎವ ಸಾರ್ಥಕ ನಿಜೋಪಾಧಿಭೂತ ಪದಭೂಷಿತಾನಾಂ ಪಿತೃಚರಣಾನಾಂ ಉಮಾಶಿವ ಅನಂತ ಉಪಾಧ್ಯಾಯಾನಾಂ ನಿಕಟೆ ದಶಗ್ರಂಥಪುರಸ್ಸರಂ ಋಗ್ವೇದಂ ಕ್ರಮಾಂತಂ ಮಧ್ಯಜಿಗೀಷತ ಬ್ರಾಹ್ಮಣಂ ಆರಣ್ಯಕಂಚ ರಸನಾಗ್ರಗಂ ವಿಧಾಯ ಶೌತಸ್ಮಾರ್ಥ ಪ್ರಯೋಗೇ ಚ ನೈಪುಣ್ಯಮಾಸಾದ್ಯ ಜ್ಯೋತಿಷಂ ವ್ಯಾಕರಣಂ ವೇದಾಂತಂಚ ಸಮಧಿಗಮ್ಯ ಪರಂಪರಾಗತಾಯಾಃ ಅನಂತ ವಿದ್ಯಾದಾಯಿನಿ ವೇದಶಾಸ್ತ್ರ ಪಾಠಶಾಲಾಯಾಃ ಆಚಾರ್ಯತ್ವಂ ವಹಂತೋ ಭವಂತಃ ಶತಶ್ಚಾತ್ರಾನ್ ವೇದಂ ಅಧ್ಯಜಿಗೀಷನ್ ಕುಲಕ್ರಮಪ್ರಾಪ್ತಂ ಶಿಷ್ಯಜನಂ ಧರ್ಮಾಶಂ ಯಥಾವತ್ ಅನುತಿಷ್ಠಾಪಯಶವಃ ಭವಂತಃ ಲೋಕಕ್ಷೇಮಾಭಿವಾಂಚನಂ ಹಿ ವಿಪ್ರಂ ಭೂಷಯತಿ ಇತಿ ಇಮಾಂ ಆದರ್ಶಂ ಪುರಸ್ಕೃತ್ಯ 20 ಅಧಿಕೇಷು ಋಕ್ಸಂಹಿತಾಯಾಗೇಷು ಆಚಾರ್ಯತ್ವೇನ ಆತ್ತಭಾಗಾಃ 30 ಅಧಿಕಾನಾಂ ಅಷ್ಟಬಂಧನಕರ್ಮಣಾಂ ಸಂಪಾದಯಿತಾರಃ ಮಹಾಗ್ನಿಜನೇಷು ಬ್ರಹ್ಮತ್ವಂ ಅಗ್ನಿಹೋತ್ರೇಷು ಚ ಆರ್ತ್ವಿಜ್ಯಂ ಅವಾಪ್ತವಂತಃ ಅಭುವನ್ ಇತ್ಯೇತತ್ ತತ್ರ ಭವತಾಂ ಕರ್ಮಕಾಂಡವಿಹಿತ ಕರ್ಮಾನುಷ್ಠಾನ ಪರಿಪಾಲನೆ ಅವಿಚಾಲ್ಯಾಂ ಶ್ರದ್ಧಾಂ ದ್ಯೋತಯತಿ. ರಾಷ್ಟ್ರಸ್ತರೆ ಪ್ರವೃತ್ತಾಸು ಬಹ್ವೀಷು ವೈದಿಕ ಗೋಷ್ಠೀಷು ಬಹುಷು ಮಖೇಷು ಚ ಗೃಹೀತ ಭಾಗಾಃ ನಾನಾ ಸಂಸ್ಥಾಭಿಃ ಬಹುಧಾ ಸಮ್ಮಾನಿತಾಃ ಭವಂತೋ ವಿಲಸಂತಿ. ಶ್ರೀ ಕ್ಷೇತ್ರ ಗೋಕರ್ಣೆ
विख्यातयोः भद्रकाली श्रीवेङ्कटेश्वरदेवालययोः धर्मदर्शिनो भवन्तः देवालयस्य जीर्णोद्धारकार्ये निरताः विविधधार्मिककार्येषु अग्रसरतां भजन्तः अधुनापि स्वकीये आवासस्थाने वेदपठनपाठन धर्मकर्मानुष्ठानेषु अनवरतम् आत्मानं व्यापारयन्तः सन्ति इति अनल्पां सन्तुष्टिम् आवहति। आशास्महे अपारकरुणासिन्धोः अस्मदाराध्यदेवतायाः भगवतो नीलकण्ठेश्वरस्य श्रीचतुर्भुजपट्टाभिरामस्य च अनुग्रहेण श्रीमतां चिरायुरारोग्यादिसौभाग्येन वैदिकधर्मप्रचारसेवा समेधतां तद्वारा श्रेयोभिवृद्धिश्च भूभूयतामिति नारायणस्मरणं स्थलं जप्पेश्वरक्षेत्रं श्रीप्लवनसंवत्सर श्री ಶ್ರಾವಣಕೃಷ್ಣಚತುರ್ಥಿ ಗುರುವಾಸರ. ಶ್ರೀಯುತ ನಾರಾಯಣ ಉಮಾಶಿವ ಭಟ್ರವರು ನಮ್ಮ ಕರ್ನಾಟಕದ ಗೋಕರ್ಣದಲ್ಲಿ ಜನಿಸಿದವರು. ಇವರ ತಂದೆ ಹೆಸರು ಉಮಾಶಿವ ಅಂತ, ತಾಯಿ ಪಾರ್ವತಿ. ಅಲ್ಲಿಯೇ ತಂದೆಯಲ್ಲಿಯೇ ವೇದಾಧ್ಯಯನವನ್ನು ಮಾಡಿ ಆಮೇಲೆ ಆ ಗೋಕರ್ಣದಲ್ಲಿರುವಂಥ ಅನಂತ ವಿದ್ಯಾದಾಯಿನಿ ವೇದಶಾಸ್ತ್ರ ಪಾಠಶಾಲೆಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ವೇದಾಧ್ಯಯನವನ್ನು ಮಾಡಿದರು, ಅಧ್ಯಾಪನವನ್ನು ಮಾಡಿರ್ತಾರೆ. ಇವತ್ತಿಗೂ ಕೂಡ ಅಧ್ಯಾಪನವನ್ನು ಮಾಡ್ತಾ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಚತುರ್ಭುಜ ಪಟ್ಟಾಭಿರಾಮೋ ವಿಜಯತೆ. ಎಡತೊರೆ ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಮಠ, ಚಂದ್ರಮೌಳಿ ಮಾರ್ಗ, ಕೃಷ್ಣರಾಜನಗರಂ. ಶ್ರೀಮತ್ ಪರಮಹಂಸ ಇತ್ಯಾದಿ ಬಿರುದಾವಲಿಭಿಃ ಭೂಷಿತೈಃ ಶ್ರೀಮಚ್ಛಂಕರಭಾರತೀ ಮಹಾಸ್ವಾಮಿಭಿಃ ಶ್ರೀಮದ್ ರಮಾರಮಣ ಚರಣಾರವಿಂದ ನಿಶ್ಯಂದ ಮಕರಂದ ತುಂದಿಲೇಂದಿಂದಿರಾಯಮಾಣ ಅಸ್ಮದತ್ಯಂತ ಪ್ರಿಯ ಶಿಷ್ಯಾಣಾಂ ಪಂಡಿತಾನಾಂ ಹಿತ್ತಹಳ್ಳಿ ಅಭಿಜನಾನಾಂ ಶ್ರೀ ಸೂರ್ಯನಾರಾಯ ಭಟ್ಟಾನಾಂ ವಿಷಯೇ ಶಿವಪೂಜಾದಿ ಅನುಷ್ಠಾನ ಸವನತ್ರಯೇ ನಾರಾಯಣ ಸ್ಮರಣಪೂರ್ವಕಂ ವಿರಚಿತಾಶೀಃ ಪರಂಪರಾ ಸಮುಲ್ಲಸಂತು ತರಾಂ. ಕರ್ನಾಟಕೇಷು ಸಹ್ಯಾದ್ರಿವಲಯ ವಿಲಾಸಿತೆ ವಿವಿಧ ವನರಾಜಿ ವಿರಾಜಿತೆ ಯಲ್ಲಾಪುರಂ ನಿಕಷ ಶ್ರೀ ಲಕ್ಷ್ಮೀನರಸಿಂಹ ಪ್ರಯತ ಸನ್ನಿಧಿ ಸಮುದ್ಭಾಸಿತೆ ನಿಷ್ಕುಟಪಲ್ಯಾಂ ಹಿತ್ಲಳ್ಳಿ ಹವ್ಯ ಕವ್ಯ ಕಾರ್ಯ ನಿರ್ವರ್ತನ ನದೀಸ್ನಾನಾಂ ವಿಪ್ರವರಾಣಾಂ ಸತ್ಕುಲೆ ವಿಜಯ ಸಂವತ್ಸರಸ್ಯ ಪುಷ್ಯ ಸಿತತ್ರಯೋದಶ್ಯಾಂ ರವಿವಾಸರೆ ತತ್ರ ಭವಂತಃ ಧನ್ಯಾಭ್ಯಾಂ ಶ್ರೀ ಪಾರ್ವತೀ ನಾಗೇಂದ್ರ ಭಟ್ಟಾಭ್ಯಾಂ ಪ್ರಥಮಾತ್ಮಜತ್ವೇನ ಜನಿಮಲಭಂತ ವಸಿಷ್ಠಗೋತ್ರೋತ್ಪನ್ನಾಃ ಕೃಷ್ಣಯಜುರ್ವೇದ ತೈತ್ತರೀಯ ಶಾಖಾಧ್ಯಾಯಿನಃ ಬೋಧಾಧ್ಯಯನ ಸೂತ್ರಾನುಸಾರಿಣಃ ಭವಂತಃ ಸ್ವೀಯ ಜನ್ಮಭೂಮಾವೇವ ಲೌಕಿಕ ವಿದ್ಯೆಯಾ ಸಹ ಪ್ರಾಥಮಿಕ ಸಂಸ್ಕೃತಾಭ್ಯಾಸಂ ವಿದುಷಾಂ ಸದಾಶಿವಶಾಸ್ತ್ರಿಣಾಂ ನಿಕಟೆ ಸಮಧ್ಯಗಚ್ಚನ್ ತದನು ಶಾಸ್ತ್ರಮಧಿಜಿಗೀಷವಃ ಮಹೀಶಪುರೀಂ ಪ್ರಾಪ್ಯ ಮಹಾರಾಜ ಸಂಸ್ಕೃತ ಮಹಾವಿದ್ಯಾಲಯೇ ಪಂಡಿತರತ್ನಮಿತಿ ಬಿರುದಭಾಜಾಂ ವಿದುಷಾಂ ಶ್ರೀ ಇಎಸ್ ವರದಾಚಾರ್ಯಾಣಾಂ ವೇದಾಂತಕೇಸರೀತಿ ಪ್ರಥಿತ ಯಶಸಾಂ ಶ್ರೀ ನಾರಾಯಣ ಭಟ್ಟಾನಾಂ ಅಂತೇವಾಸಿನಃ ಭವಂತಃ ತಾಭ್ಯಾಂ ಪೂರ್ವೋತ್ತರ ಮೀಮಾಂಸಾಶಾಸ್ತ್ರಂ ಸಮ್ಯಗ್ ಅಧಿಗಮ್ಯ ವಿಪಶ್ಚಿದ್ವರೇಭ್ಯಃ ತುರುವೇಕೆರೆ ವಿಶ್ವೇಶ್ವರ ದೀಕ್ಷಿತೇಭ್ಯಃ ಮಹಾಮಹೋಪಾಧ್ಯಾಯೇಭ್ಯಃ ಶ್ರೀಮದ್ ರಾಮಭದ್ರಾಚಾರ್ಯೇಭ್ಯಃ ವಿದ್ಯೇಭ್ಯಃ ಶ್ರೀ ಶೇಷಾಚಲಶರ್ಮಭ್ಯಃ ಜ್ಯೋತಿರ್ವಿದ್ಯಾಂ ಸಾಹಿತ್ಯಂಚ ಸುಷ್ಠ್ವಧ್ಯಗೀಷತ. ಧಾರಾಪುರೀಯ ಕರ್ನಾಟಕ ವಿಶ್ವವಿದ್ಯಾಲಯೇನ ಪ್ರತ್ತ ಸ್ನಾತಕೋತ್ತರ ಪದವ್ಯ ಎಮ್.ಎ. ದೆಹಲೀಸ್ಥ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನೀಯ ವಿದ್ಯಾವಾರಿಧಿ ಪದವ್ಯಾ ಚ ಭೂಷಿತಾ ಭವಂತಃ ಅನೇಕಾಸು ಆಧುನಿಕ ವಿದ್ವದ್ಗೋಷ್ಠೀಷು ಉಪನ್ಯಾಸ್ಥನ್ ಆಬಹುಭ್ಯಃ ಹಾಯನೇಭ್ಯಃ ಅಧ್ಯಯನ ಅಧ್ಯಾಪನ ಪ್ರವಚನ ಬಹುಗ್ರಂಥಲೇಖನ ಅನುವಾದ ಪ್ರಕಾಶನ ಕರ್ಮಸು ಸ್ವಾತ್ಮಾನಮನವರತಂ ವಿನಿಯೋಜಯತಾಂ ಭವತಾಂ ಕಾವ್ಯಶಾಸ್ತ್ರಾಸಕ್ತಿ ವಿದ್ವದ್ಗೋಷ್ಠೀಷು ಗೃಹೀತಭಾಗಾನಾಂ ಭವತಾಂ ಪ್ರಶ್ನ ಪರಿಪಾಟಿ ನೂನಂ ಏತಾಮುಕ್ತಿಂ ಸ್ಮಾರಯತಿ ಕಾವ್ಯಶಾಸ್ತ್ರವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ಇತಿ. ಅಧುನಾವಧಿ ಕ್ಯಾಲಿಕಟ್, ಪಾಂಡಿಚೇರಿ, ತಿರುಪತಿಷು ಅತಿಥಿ ಉಪನ್ಯಾಸಕಾಸ್ಸಂತಹ ಶಾಸ್ತ್ರ ವಿಷಯ
ಪಿಪಠಿಷೂನ್ ಛಾತ್ರಾನ್ ಬೋಧಯಂತಹ ಭವಂತಃ ಶೋಭಂತೆ. ಭವದೀಯಾಂ ಶಾಸ್ತ್ರಪಾಂಡಿತೀಂ ಪರಿಗಣಯ್ಯ ಸನಾತನ ಧರ್ಮ ಪರಿಪಾಲನರತೈಃ ಪೀಠಾಧೀಶೈಃ ಸಂಸ್ಥಾಭಿಃ ಅನೇಕಾಭಿಶ್ಚ ಪ್ರತ್ತೈಃ ಬಿರುದೈಃ ಸಂತಿ ವಿಭೂಷಿತಾಃ ಭವಂತಃ. ಅಸ್ಮತ್ ಮಠೀಯ ವೇದಾಂತ ಭಾರತೀ ಸಂಸ್ಥಾಯಾಃ ಆರಂಭದಿನೇಷು ನಿರ್ದೇಶಕ ಪದಂ ಆಸ್ಥಾಯ ಅನೇಕಾನಿ ಸಾಧುಕಾರ್ಯಾಣಿ ಅಕೃಷತ. ತದಾರಭ್ಯ ಅದ್ಯಾವಧಿ ಭಗವತ್ಪಾದಾನಾಂ ಉಪದೇಶಂ ಸರ್ವತ್ರ ಸಮಾಜೆ ಪ್ರಸಾರಯಿತುಂ ವೇದಾಂತ ಭಾರತ್ಯ ಸಮಾಯೋಜಿತೇಷು ಸರ್ವೇಷು ಕಾರ್ಯಕ್ರಮೇಷು ಅಸ್ಮನ್ಮಠೆ ಪ್ರತಿವರ್ಷಂ ಪ್ರಚಾಲ್ಯಮಾನಾಸು ಶಾಸ್ತ್ರಗೋಷ್ಠೀಷು ಚ ಸೋತ್ಸಾಹಂ ಸಕ್ರಿಯಂ ಭಾಗಂ ವಹಂತಃ ಸಂತೀತಿ ತು ಅತ್ಯಂತಂ ಸಂತೋಷಮಾವಹತಿ. ಆಶಾಸ್ಮಹೇ ಅಪಾರ ಕರುಣಾಸಿಂಧೋಃ ಅಸ್ಮದ್ ಆರಾಧ್ಯ ದೇವತಾಯಾಃ ಭಗವತೋ ನೀಲಕಂಠೇಶ್ವರಸ್ಯ ಶ್ರೀ ಚತುರ್ಭುಜ ಪಟ್ಟಾಭಿರಾಮಸ್ಯ ಚ ಅನುಗ್ರಹೇಣ ಶ್ರೀಮತಾಂ ಚಿರಾಯುರಾರೋಗ್ಯಾದಿ ಸೌಭಾಗ್ಯೇನ ವೈದಿಕ ಧರ್ಮ ಪ್ರಚಾರ ಸೇವಾ ಸಮೇಧತಾಂ ತದ್ವಾರ ಶ್ರೇಯೋಭಿವೃದ್ಧಿಶ್ಚ ಬೋಭೂಯತಾಂ ಇತಿ ನಾರಾಯಣ ಸ್ಮರಣಂ. ಸ್ಥಳಂ ಜಪ್ಯೇಶ್ವರ ಕ್ಷೇತ್ರಂ ಶ್ರೀ ಪ್ಲವರ ಸಂವತ್ಸರ ಶ್ರಾವಣ ಕೃಷ್ಣ ಚತುರ್ಥಿ ಗುರುವಾಸರ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿ ನಾಗೇಂದ್ರ ಭಟ್ಟ ಮತ್ತು ಶ್ರೀಮತಿ ಪಾರ್ವತಿ ದಂಪತಿಗಳಲ್ಲಿ ಜನಿಸಿದಂತಹ ಶ್ರೀಯುತರು ತಮ್ಮ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರಾಥಮಿಕ ಸಂಸ್ಕೃತಾಭ್ಯಾಸವನ್ನು ತಮ್ಮ ಊರಿನಲ್ಲಿಯೇ ಸದಾಶಿವ ಶಾಸ್ತ್ರಿಗಳಲ್ಲಿ ಪ್ರಾರಂಭಿಸಿ ಮುಂದೆ ಹೆಚ್ಚಿನ ಅಧ್ಯಯನಕ್ಕಾಗಿ ನಮ್ಮ ಪ್ರಸಿದ್ಧವಾದ ಮೈಸೂರಿನ ಮಹಾರಾಜ ಸಂಸ್ಕೃತ ಪಾಠಶಾಲೆಗೆ ಬಂದು ಅಲ್ಲಿ ಪ್ರಕಾಂಡ ಪಂಡಿತರೆಂದು ವಿಖ್ಯಾತರಾದಂತಹ ವಿದ್ವಾನ್ ES ವರದಾಚಾರ್ಯರಲ್ಲಿ ಹಾಗೂ ವೇದಾಂತ ಕೇಸರಿ ಅಂತಲೇ ಜಗದ್ಗುರುಗಳಿಂದಲೇ ಕೀರ್ತಿ ಪಡೆದಂತಹ ವಿದ್ವಾನ್ ಶ್ರೀ ಕೆ ನಾರಾಯಣ ಭಟ್ರಲ್ಲಿ ಪೂರ್ವ ಉತ್ತರ ಮೀಮಾಂಸೆಗಳನ್ನು ಅಧ್ಯಯನ ಮಾಡಿ ಅದರಲ್ಲಿ ಸಾರ್ಥಕತೆಯನ್ನು ಪಡೆದು ಮುಂದೆ ಅನೇಕ ಕಡೆಯಲ್ಲಿ ತಮ್ಮ ಬೋಧನಾ ಸಾರವನ್ನು ಶಿಷ್ಯರಿಗೆ ನೀಡುತ್ತಾ ಬಂದಿದ್ದಾರೆ. ಅದಲ್ಲದೆ ಶ್ರೀಯುತರು ಈ ನಮ್ಮ ಸಂಸ್ಥೆಯ ವೇದಾಂತ ಭಾರತೀಯ ಪ್ರಾರಂಭಿಕ ಹಂತದಲ್ಲಿ ನಿರ್ದೇಶಕರಾಗಿಯೂ ಅತ್ಯುತ್ತಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇಂತಹ ಗಣ್ಯರಿಗೆ ಈ ಸಂದರ್ಭದಲ್ಲಿ ನಾವು ನಮ್ಮ ಮಠದಿಂದ ಸನ್ಮಾನಿಸುತ್ತಿರುವುದು, ಗುರುಗಳ ಆಶೀರ್ವಾದಕ್ಕೆ ಅವರು ಪಾತ್ರರಾಗಿರುವುದು ನಮ್ಮೆಲ್ಲರಿಗೂ ಸಂತೋಷದಾಯಕವಾಗಿದೆ. ಶ್ರೀ ಗುರುಭ್ಯೋ ನಮಃ. ಅಸ್ಮದ್ ಅತ್ಯಂತ ಪ್ರಿಯ ಶಿಷ್ಯಾಣಾಂ ವಿದುಷಾಂ ಕೃಷ್ಣಮೂರ್ತಿ ಕುರ್ಸೆ ಮಹಾಭಾಗಾನಾಂ ವಿಷಯೇ ಶಿವಪೂಜಾದ್ಯನುಷ್ಠಾನ ಸಮನತ್ರಯೇ ನಾರಾಯಣ ಸ್ಮರಣಪೂರ್ವಕಂ ವಿರಚಿತಾ ಶ್ರೀ ಪರಂಪರಾ ಸಮುಲ್ಲಸಂತುತರಾಂ ಕರ್ನಾಟಕೇಶು ಪ್ರತೀಚ್ಯಾಂ ದಿಶಿ ಸದಾ ಶಬ್ದಾಯಮಾನ ಜಲನಿಧೇರುಪಕಂಠೆ ಪ್ರಕಾಶಮಾನ ಪರಮೇಶ್ವರಾನುಗ್ರಹ ಪವಿತ್ರೀಕೃತ ಪುಣ್ಯತಮೆ ದಕ್ಷಿಣಕಾಶೀತಿ ಪ್ರಥಿತೆ ಗೋಕರ್ಣಕ್ಷೇತ್ರೇ ಶ್ರೀ ಶಾರ್ವರಿ ಸಂವತ್ಸರಸ್ಯ ಆಷಾಢಕೃಷ್ಣ ದ್ವಿತೀಯಾಯಾಂ ಭಾನುವಾಸರೆ ಕೂರ್ಸೆ ಇತ್ಯಾಖ್ಯೆ ವಿಪ್ರಾನ್ವವಾಯೇ ಭವಂತಃ ಶ್ರೀಮತಿ ಸೀತಾ ಶ್ರೀ ಗಣಪತಿ ಭಟ್ಟಾಭ್ಯಾಂ ದಂಪತಿಭ್ಯಾಂ ತನಯತ್ವೇನ ಜನಿಂ ಅಲಭಂತ. ವಿಶ್ವಾಮಿತ್ರ ಗೋತ್ರೋತ್ಪನ್ನಾಃ ಋಕ್ಶಾಖಾಧ್ಯೇತರಾಃ ಆಶ್ವಲಾಯನ ಸೂತ್ರಾನ್ವಿತಃ ಭವಂತಃ ಮಾತಾಪಿತ್ರೋಃ ಆವಾಸಸ್ಥಾನೆ ಶೀಗೇಹಳ್ಳಿ ಇತ್ಯಾಖ್ಯೆ ಜನಪದೆ ಪ್ರಾಥಮಿಕ ಶಿಕ್ಷಣಂ ಸಮಾಪ್ಯ ಸಾಲ್ಕನಿಗ್ರಾಮೆ ಶ್ರೀ ಲಕ್ಷ್ಮೀ ನರಸಿಂಹ ಸಂಸ್ಕೃತ ಪಾಠಶಾಲಾಯಾಂ ಶ್ರೀ ಸೂರ್ಯಶಂಕರಶಾಸ್ತ್ರಿಣಾಂ ನಿಕಟೆ ಕಾವ್ಯಾಂತಂ ಸಂಸ್ಕೃತಭಾಷಾಭ್ಯಾಸಂ ಸಮಾಪ್ಯ ಗೋಕರ್ಣಕ್ಷೇತ್ರೇ ವಿರಾಜಮಾನಾಯಾಂ ಶ್ರೀ ಮೇಧಾ ದಕ್ಷಿಣಮೂರ್ತಿ ವೇದಭವನ ವಿದ್ಯಾಶಾಲಾಯಾಂ ಅದ್ವೈತ ವೇದಾಂತಶಾಸ್ತ್ರಂ ವರ್ಷತ್ರಯಂ ಅಧ್ಯಗಚ್ಚನ್. ತತಃ ಮೈಸೂರುಪುರಸ್ಯ ಮಹಾರಾಜ ಸಂಸ್ಕೃತ ವಿದ್ಯಾಲಯೇ ವಿದುಷಾಂ ಕೂವೇಕಲ್ಲು ಶ್ರೀ ನಾರಾಯಣ ಭಟ್ಟಾನಾಂ ಸನ್ನಿಧೌ ಅದ್ವೈತ ವೇದಾಂತಶಾಸ್ತ್ರಂ ಸಮ್ಯಗದೀತ್ಯ ವೇದಾಂತ ವಿದ್ವಾನಿತಿ ಪದಭಾಜೋ ಭುವನ್. ಮಹಿಷೂರಪುರ ಶ್ರೀ ವಿಶ್ವವಿದ್ಯಾಲಯೇನ ಪ್ರದತ್ತ ಸ್ನಾತಕೋತ್ತರ ಪದವ್ಯಾ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠೇನ ಪ್ರದತ್ತ ವಿದ್ಯಾ ವಾರಿಧಿ ಪದವ್ಯಾ ಚ
ವಿಭೂಷಿತಾಃ ಭವಂತಃ ಶೋಭಂತೆ. ತದನು ಆದಿಚುಂಚನಗಿರಿ ಕ್ಷೇತ್ರಸ್ಥ ಶ್ರೀ ಕಾಲಭೈರವೇಶ್ವರ ಸಂಸ್ಕೃತ ವೇದಾಗಮ ಮಹಾವಿದ್ಯಾಲಯೇ ವೇದಾಂತ ವಿಭಾಗೆ ಪ್ರಾಧ್ಯಾಪಕ ಪದಂ ಪ್ರಾಚಾರ್ಯ ಪದಂಚ ಅಲಂಕೃತ್ಯ ಭವಂತಃ ನೈಕಾನ್ ಛಾತ್ರಾನ್ ಅದ್ವೈತ ವೇದಾಂತಂ ಪ್ರಾಬೂಭುದನ್. ಸಮಸಮಯಂ ಸಂಸ್ಕೃತ ಸಂಭಾಷಣ ಶಿಬಿರಚಾಲನೆ ರಾಜ್ಯ ರಾಷ್ಟ್ರೀಯ ಸಂಸ್ಕೃತಗೋಷ್ಠೀಷು ವಿಷಯೋಪಸ್ಥಾಪನೆ ಶಾಸ್ತ್ರ ಪರಿಷದಿ ಭಾಗವಹನೆ ಶಾಸ್ತ್ರ ಸಂಬದ್ಧಾನಾಂ ಧಾರ್ಮಿಕ ವಿಷಯಾಣಾಂ ಲೇಖನೆ ಪ್ರಕಾಶನೆ ಚ ಸಶ್ರದ್ಧಂ ಸ್ವಾತ್ಮಾನಂ ವಿನಿಯೋಜ್ಯ ಸುರಭಾರತೀ ಸೇವಾಂ ಕುರ್ವಾಣಃ ನಾಟಕ ನಾಟ್ಯ ಯಕ್ಷಗಾನ ಕಲೋಪಾಸನೆ ಅಪಿ ಆತ್ಮಾನಂ ವ್ಯಾಪಾರಯಂತೋ ಭವಂತೋ ವರ್ತಂತೆ. ಅಸ್ಮನ್ಮಠೆ ಪ್ರತಿವರ್ಷಂ ಪ್ರಚಾಲ್ಯಮಾನಾಸು ಶಾಸ್ತ್ರಗೋಷ್ಠಿಷು ಭಾಗಮೂಢ್ವ ಶಾಸ್ತ್ರಸೇವಾಂ ವಿತನ್ವಂತಃ ಶಂಕರ ಭಗವತ್ಪಾದಾನಾಂ ಉಪದೇಶ ಪ್ರಸಾರಣೆ ವೇದಾಂತ ಭಾರತ್ಯ ಸಮಾಯೋಜಿತ ಕಾರ್ಯಕ್ರಮೇಷು ಸರ್ವೇಷು ಭಾಗಂ ಗೃಹ್ಣन्तಃ ಸಂತಿ ಭವಂತಃ ಇತಿ ನಿತರಾಂ ಆನಂದಮಾವಹತಿ. ಆಶಾಸ್ಮಹೇ ಅಪಾರ ಕರುಣಾಸಿಂಧೋಃ ಅಸ್ಮದಾರಾಧ್ಯ ದೇವತಾಯಾಃ ಭಗವತೋ ಶ್ರೀ ನೀಲಕಂಠೇಶ್ವರಸ್ಯ ಶ್ರೀ ಚತುರ್ಭುಜ ಪಟ್ಟಾಭಿರಾಮಸ್ಯ ಚ ಅನುಗ್ರಹೇಣ ಶ್ರೀಮತಾಂ ಚಿರಾಯುರಾರೋಗ್ಯಾದಿ ಸೌಭಾಗ್ಯೇನ ವೈದಿಕ ಧರ್ಮ ಪ್ರಚಾರ ಸೇವಾ ಸಮೇಧತಾಂ ತದ್ವಾರ ಶ್ರೇಯೋಭಿವೃದ್ಧಿಶ್ಚ ಬೋಭೂಯತಾಮಿತಿ. ನಾರಾಯಣ ಸ್ಮರಣಂ. ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರ ಹಾಗೂ ತತ್ಕರಕಮಲ ಸಂಜಾತರಾದ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳವರ ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ಕೆಲವು ಮಾತುಗಳನ್ನು ಅವರು ಹೇಳಿದಂತೆ ಸಮ್ಮಾನಿತರ ಪರವಾಗಿ ಈಗ ನಾನು ಹೇಳಬೇಕಾಗಿದೆ. ಅವರು ಹೇಳಿದಂತೆ ಅಂತ ನಾನು ಹೇಳಿದೆ. ಅಲ್ಲಿ ಸಮ್ಮಾನಿತರ ಪರವಾಗಿ ಅಂತ ಹೇಳೋದಕ್ಕಿಂತ ಅನುಗ್ರಹೀತರ ಪರವಾಗಿ ಅಂತ ಹೇಳಿದರೆ ಇನ್ನೂ ಹೆಚ್ಚು ಸಮಂಜಸವಾಗ್ತಿತ್ತು ಅಂತ ನಾನು ಭಾವಿಸ್ತೇನೆ. ದಯವಿಟ್ಟು ತಪ್ಪು ತಿಳ್ಕೊಳ್ಬಿಡಿ. ಅವರು ಒಂದು ಸಂಸ್ಥೆಯ ಮೂಲಕ ಸಮ್ಮಾನ ಅಂಥೇಳಿ ವ್ಯವಸ್ಥೆ ಮಾಡಿಕೊಂಡಿದ್ರೂ ನಮಗೆ ಅದು ಗುರುಗಳ ಆಶೀರ್ವಾದ, ಗುರುಗಳ ಅನುಗ್ರಹ, ಅದನ್ನು ನಾವು ಬಯಸ್ತೇವೆ ಹೊರತು ಇಂಥ ಸಂಸ್ಥಾನದಲ್ಲಿ ಅವರ ಪರವಾಗಿ ನಾನು ಹೇಳ್ತಾ ಇದ್ದೇನೆ. ನನ್ನದೊಂದೇ ವಿಚಾರ ಅಲ್ಲ ಅದು, ಅವರು ಒಪ್ಕೊಳ್ತಾರೆ ಅಂತ ನನ್ನ ನಂಬಿಕೆ ಇದೆ. ನಾವು ಸಮ್ಮಾನಕ್ಕೆ ಅಷ್ಟೊಂದು ಯೋಗ್ಯರಲ್ಲ ಅಂತ ನನಗನ್ನಿಸ್ತದೆ. ಯಾಕೆಂದರೆ ಸಮ್ಮಾನ ಅನ್ನುವುದು ಒಂದು ಘನ ಕಾರ್ಯ ಮಾಡಿದವರಿಗೆ ಮಾಡಬೇಕಾದ್ದು. ನಾವು ಅಂಥ ಘನ ಕಾರ್ಯ ಏನು ಮಾಡಿದ್ದೇವೆ? ಏನೂ ಮಾಡಿಲ್ಲ. ಹಾಗಾದರೂ ಗುರುಗಳು ನಮ್ಮ ಮೇಲೆ ಅನುಗ್ರಹ ತೋರಿಸಿದ್ದಾರೆ. ವಿಶೇಷವಾಗಿ ಗುರುಗಳ ವರ್ಧಂತಿಯ ದಿವಸ ನಾವೆಲ್ಲರೂ ಅವರ ಅನುಗ್ರಹವನ್ನು ಪಡೆಯೋದಕ್ಕಾಗಿ ಇಲ್ಲಿಗೆ ಬಂದವರು. ಯಾವಾಗಲೂ ಅದಕ್ಕಾಗಿ ಬರ್ತಿರ್ತೇವೆ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಅವರು ತಮ್ಮ ಅಪಾರವಾದ ದಯೆಯನ್ನು ತೋರಿಸಿದ್ದಾರೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಇಲ್ಲೊಂದು ಸಂಶಯ ಬರಬಹುದು ಅಂತ ಕಾಣುತ್ತೆ. ಹೀಗೆ ಹೇಳಿದರೆ ಬಹುಶಃ ಏನೋ ಇವರಿಗೆ ಪ್ರಯೋಜನ ಇದೆ, ಗುರುಗಳನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ ಅಂಥೇಳಿ ಕೆಲವರು ಆಲೋಚನೆ ಮಾಡಬಹುದು. ಆದರೆ ಅವರಿಬ್ಬರ ಪರವಾಗಿಯೂ ನಾನು ಹೇಳ್ತೇನೆ, ಅವರು ಆದವರು ಅವರಿಗೇನಂಥ ಪ್ರಯೋಜನದ ಇಚ್ಛೆಯಿಂದ ಇಲ್ಲಿ ಬಂದವರಲ್ಲ. ಬಂದಿದ್ದರೆ ಅದೇ ನಾನು ಮೊದಲೇ ಹೇಳಿದ ಹಾಗೆ ಆಶೀರ್ವಾದವನ್ನು ಪಡೆಯಬೇಕು ಅಂತ ಬಂದವರು. ಜೊತೆಗೆ ನಾನಂತೂ ಹಾಗೇನೆ
ಸುಮಾರು 25 ವರ್ಷಗಳಿಂದ ಇಲ್ಲಿ ಆಗಾಗ ಬರೋದುಂಟು, ಬಂದಿದ್ದೇನೆ, ಹಾಗೂ ಗುರುಗಳ ಆಶೀರ್ವಾದವನ್ನು ಪಡೆದಿದ್ದೇನೆ. ಅವರಿಗೆ ಇವತ್ತು ಸಮ್ಮಾನವೋ ಆಶೀರ್ವಾದವೋ ಆಗಿರಬಹುದು, ಆದರೆ ನನಗಿದು ಹೊಸ್ತಲ್ಲ. ಭಾಳ ವರ್ಷಗಳಿಂದ ನಾನು ಬರ್ತಾ ಇರೋದರಿಂದ ಗುರುಗಳು ಯಾವಾಗಲೂ ನನಗೆ ಸನ್ಮಾನ ಮಾಡಿದ್ದಾರೆ, ಆಶೀರ್ವಾದವನ್ನು ಮಾಡಿದ್ದಾರೆ. ಯಾಕೆಂದರೆ ಸುಮಾರು 25 ವರ್ಷಗಳ ಹಿಂದೆ ಇದೇ ರೀತಿ ಒಂದು ಶಾಲು ಗುರುಗಳು ನನಗೆ ಹೊದಿಸಿದ್ರು. ಇವತ್ತಿಗೂ ನನಗೆ ನೆನಪಿಗೆ ಬರುತ್ತೆ, ಆ ಶಾಲು ನೋಡಿದಾಗೆಲ್ಲ ಇದು ಗುರುಗಳು ಕೊಟ್ಟ ಶಾಲು ಅಂತ. ಈಗ ಇನ್ನೊಂದು ಶಾಲು ಕೊಟ್ಟಿದ್ದಾರೆ. ಅಂದರೆ ಈಗ ನಾನು ಏನು ಹೇಳಬೇಕು, ಸಾಕು ಅಂತ ಹೇಳಬೇಕೋ ಅಥವಾ ಇನ್ನೂ ಹೀಗೆ ನೀವು ಮಾಡ್ತಾ ಇರಿ ಅಂತ ಹೇಳಬೇಕು, ಅದು ಸ್ವಲ್ಪ ಕಷ್ಟ ಆಗ್ಬೋದು. ಆಶೀರ್ವಾದ ಬೇಡ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಇವರು ಸನ್ಮಾನ ಅಂತ ಹೇಳಿದ್ರು, ಸನ್ಮಾನ ಅದನ್ನು ನಾವು ಬೇಡ ಅಂತ ಹೇಳ್ಬೋದು, ಹೇಳ್ತೇವೆ, ಅದರಲ್ಲೇನು ಸಂಶಯ ಇಲ್ಲ. ಯಾಕೆಂದರೆ ಸನ್ಮಾನ ಅನ್ನುವಂಥದ್ದು ಅದು ದೊಡ್ಡವ್ರಿಗೆ ಮಾಡಬೇಕಾದ್ದು. ವಿಶೇಷ ಅಂತಂದರೆ ಈ ಮಹನೀಯರ ಮಧ್ಯದಲ್ಲಿ ನಾನು ಸೇರಿಬಿಟ್ಟೆ. ಅದಕ್ಕಾಗಿ ನಾನು ಗುರುಗಳಿಗೆ ಎಷ್ಟು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿದರೂ ಅದು ಕಡಿಮೆ ಅಂತಲೇ ಹೇಳಬೇಕು. ಯಾಕೆಂದರೆ ಈ ವೇದಾಂತ ಭಾರತಿ ಸಂಸ್ಥೆ ಇದೆಯಲ್ಲ, ಇದು ಬಹಳ ದೊಡ್ಡ ಕೆಲಸವನ್ನು ಮಾಡಿದೆ. ವೇದಾಂತದ ಬಗ್ಗೆ ಯಾರಿಗೆ ಏನೂ ಗೊತ್ತಿಲ್ವೋ ಅಂಥವರಿಗೆ ವೇದಾಂತವನ್ನು ಬೋಧಿಸಿದೆ. ನಮ್ಮ ವಿಶೇಷತೆ ಏನು ಅಂತಂದರೆ, ನಾವು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಒಂದು ಪ್ರಧಾನವಾದ ಕಾರಣ ಇದೆ. ಆ ಕಾರಣ ಅದು ವೇದಾಂತಕ್ಕೆ ಸಮ್ಮತವೇ ಆಗಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಈ ಸ್ಥೂಲ ಶರೀರಕ್ಕೆ ಅವರು ಸನ್ಮಾನ ಮಾಡೋದಿಲ್ಲ, ಇದು ಅನಿತ್ಯ ಎನ್ನುವುದು ವೇದಾಂತದಲ್ಲಿ ಇದೆಯಲ್ಲ. ಹಾಗಾಗಿ ನಮಗೆ ಅನಿತ್ಯ ಅಂತ ಅವ್ರು ಹೇಳುವವರು ನಮಗೇ ಸನ್ಮಾನ ಮಾಡಿದರೆ ಏನು ಮಾಡಿದಂತೆ ಆಯಿತು. ಆದರೆ ಅವರು ಈ ಅನುಗ್ರಹವನ್ನು ಮಾಡಿರೋದು ಈ ಪತ್ರಗಳನ್ನು ಓದಿದರಲ್ಲ, ಅವರು ಹೇಳಿಕೊಂಡ ಸನ್ಮಾನ ಪತ್ರ ಅಂತ, ಅದರಲ್ಲಿ ನಮ್ಮ ಗುರುಗಳ ಹೆಸರು ಬರೆದಿದ್ದಾರೆ, ನಮ್ಮ ತಂದೆ ತಾಯಿಗಳ ಹೆಸರು ಬರೆದಿದ್ದಾರೆ. ಹೀಗೆ ಅನೇಕ ಘಟನೆಗಳನ್ನು ಬರೆದಿದ್ದಾರೆ. ಅಂದರೆ ನಿಜವಾಗಿ ಸನ್ಮಾನ ಆಗಿರೋದು ಅವರಿಗೆ ಅಂತ ನಾನು ತಿಳ್ಕೊಳ್ತೇನೆ. ನಮ್ಮ ಗುರುಗಳಿಗೆ, ನಮ್ಮ ತಂದೆ ತಾಯಿಗಳಿಗೆ ಈ ಸನ್ಮಾನ ಆಗಿದೆ. ಯಾಕೆಂದರೆ ಇಲ್ಲದೆ ಇದ್ದರೆ ನಿನಗೆ ಆ ಸನ್ಮಾನಕ್ಕೆ ಯೋಗ್ಯತೆ ಇಲ್ಲ ಅಂತ ಯಾರು ಬೇಕಾದರೂ ಅರ್ಥ ಮಾಡಿಬಿಡ್ಬೋದು. ಈ ಪತ್ರವನ್ನು ಅವರು ಓದಿದ್ದು ನಾನು ಕೇಳಿದೆ. ಸಂಸ್ಕೃತವೂ ಅಲ್ಪ ಸ್ವಲ್ಪ ಗೊತ್ತಿರೋದ್ರಿಂದ ನನ್ನ ಕಿವಿಗೆ ಬಿತ್ತೋದು, ಮತ್ತು ಕನ್ನಡದಲ್ಲೂ ಬೇರೆ ಹೇಳಿಬಿಟ್ರು. ಹೀಗಾಗಿ ನಾನು ತಿಳ್ಕೊಂಡಿದ್ದೇನು ಅಂತಂದರೆ, ಈ ಸನ್ಮಾನ ಅನ್ನುವಂಥದ್ದು ಅವರು ಮಾಡಿರೋದು ನಮ್ಮ ತಂದೆ ತಾಯಿಗಳಿಗೆ ಹಾಗೂ ಗುರು ಹಿರಿಯರಿಗೆ, ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸಿದವರಿಗೆ. ಇನ್ನು ಅನುಗ್ರಹ ನಮಗೆ ಮಾಡಿರೋದು ನೇರವಾಗಿ. ಯಾಕೆಂದರೆ ನಮ್ಮ ಗುರುಗಳಾಗಲಿ ತಂದೆ ತಾಯಿಗಳಾಗಲಿ ಇಲ್ಲಿ ಬಂದಿಲ್ವಲ್ಲ, ಬಂದಿದ್ದರೆ ಅವರಿಗೂ ಮಾಡ್ತಿದ್ರು. ಒಟ್ಟಿನಲ್ಲಿ ಇಂಥ ಒಂದು ಸನ್ಮಾನದ ಸಂದರ್ಭದಲ್ಲಿ ಅಥವಾ ಅನುಗ್ರಹದ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಇಟ್ಕೊಳ್ಬೇಕಾದ ವಿಷಯ ಅಂತಂದರೆ, ಇದು ನಮ್ಮ ಕ್ಷೇತ್ರಕ್ಕೆ ಅಥವಾ ನಮ್ಮ ಕ್ಷೇತ್ರದಲ್ಲಿರುವ ಎಲ್ಲ ಗಣ್ಯರಿಗೂ ಕೂಡ ಸಂದ ಅನುಗ್ರಹ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಈಗ ನಾನು ಆಗಲೇ ಹೇಳಿದಾಗೆ ನಮ್ಮ ಶರೀರಕ್ಕೆ ಮಾಡಿದ್ದೆಲ್ಲ ಇದು. ನಾವೇನೋ ಸ್ವಲ್ಪ ಮಟ್ಟಿಗೆ ಸಂಸ್ಕೃತ ಓದಿದ್ದೀವಿ, ವೇದಾಂತ ಓದಿದ್ದೀವಿ, ಅದಕ್ಕೆ ಸಂಬಂಧಿಸಿದಂತೆ ಉದ್ಯೋಗ ಮಾಡಿದ್ದೀವಿ ಎನ್ನುವ ಕಾರಣಕ್ಕೆ ತಾನೇ. ಹಾಗಾಗಿ ಸನ್ಮಾನ ಅನುಗ್ರಹ ಎರಡೂ ಸೇರೋದು ಅದಕ್ಕೆ, ನಮಗಂತೂ ಖಂಡಿತ ಅಲ್ಲ. ಈ ಭಾವನೆಯಿಂದ ನಾನು ಇನ್ನೂ ಒಂದು ವಿಚಾರವನ್ನು ಇಲ್ಲೇ ಹೇಳಿಬಿಡ್ತೇನೆ. ಅದು ಈ ವೇದಾಂತ ಎನ್ನುವಂಥದ್ದಿದೆ ನೋಡಿ, ಅದು ನಿಜವಾಗಿಯೂ ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಇರಬೇಕಾದ್ದು. ಅದನ್ನು ಆಚರಣೆ ಮಾಡಲಿಕ್ಕೆ ಮಾತ್ರ ಹೋಗಬಾರ್ದು. ಹಾಗೆ
ಆಚರಣೆ ಮಾಡಲಿಕ್ಕೆ ಹೋದರೆ ಕೆಲವು ತೊಂದರೆಗಳಾಗತ್ತೆ. ಕೆಲವರಿಗೆ ಆ ಸಂಶಯವೂ ಬರುತ್ತಂತೆ. ಇವರು ಹೀಗೆಲ್ಲ ವೇದಾಂತ ಹೇಳ್ತಾ ಇರ್ತಾರೆ, ಏನು ಈ ರೀತಿ ವೇದಾಂತ ಕೇಳ್ಕೊಂಡು ನಮ್ಮ ಹತ್ರ ಮಾಡಲಿಕ್ಕೆ ಸಾಧ್ಯವೋ ಅಂತ. ಅದಕ್ಕೆ ಈ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಳ್ತೇನೆ. ವೇದಾಂತ ಎನ್ನುವುದು ನಮ್ಮ ಮನಸ್ಸಿನ ಸಂಸ್ಕಾರಕ್ಕಾಗಿ, ಜೀವನದ ಸಂಸ್ಕಾರಕ್ಕಾಗಿ ಇದೆ ಹೊರತು ಅದನ್ನು ಆಚರಿಸೋದಕ್ಕಾಗಿ ಇಲ್ಲ. ಹಾಗಾಗಿ ಎಷ್ಟು ಬೇಕಾದರೂ ವೇದಾಂತವನ್ನು ಹೇಳಬಹುದು. ಆ ಕೆಲಸವನ್ನೇ ನಮ್ಮ ಗುರುಗಳು ಸುಮಾರು 25 ವರ್ಷಗಳಿಂದಲೂ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನೇನು ಹೇಳ್ತೇನೆ ಅಂತಂದರೆ, ಶ್ರೀಮಠದ ಹಾಗೂ ನಮ್ಮ ಸಂಬಂಧ ಎನ್ನುವುದು ಈಗಿಂದಲ್ಲ. ಇದು ಹಿಂದಿನ ಜನ್ಮದ್ದು ಅಂತ ನಾನು ಹೇಳೋದಿಲ್ಲ, ಅಷ್ಟು ಹಿಂದೆ ಹೋಗೋದಿಲ್ಲ. ಆದರೆ ಇಲ್ಲಿಯ ಪೂರ್ವ ಗುರುಗಳು ಅವರ ಪೂರ್ವಾಶ್ರಮದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಇದ್ದರು. ಪೂರ್ವಾಶ್ರಮದಲ್ಲೇ ನಮ್ಮ ಮನೆಗೂ ಬಂದಿದ್ದರು. ಹಾಗೂ ಅವರು ತುರಿಯ ಆಶ್ರಮವನ್ನು ಸ್ವೀಕಾರ ಮಾಡಿದ ಮೇಲೂ ನಮ್ಮ ಮನೆಗೆ ಬಂದಿದ್ದರು. ಈ ಗುರುಗಳು ಹಾಗೇನೆ. ಇವರು ಪೂರ್ವಾಶ್ರಮದಲ್ಲೂ ಯಾವುದೋ ಭಾಗವತ ಸಪ್ತಾಹ ಮುಂತಾದ ಸಂದರ್ಭದಲ್ಲಿ ಬಂದಿದ್ದರು ಅಂತ ಕಾಣುತ್ತೆ. ಹಾಗೆ ಗುರುಗಳಾದ ಮೇಲೂ ಬಂದಿದ್ದರು. ಇದರಿಂದ ನಮ್ಮ ಈಗಿನ ಗುರುಗಳು ಹಾಗೆ, ಅವರು ಪೂರ್ವಾಶ್ರಮದಲ್ಲಿ ನನಗೆ ಪರಿಚಯ. ಈಗ ಗುರುಗಳಾದ ಮೇಲೂ ಅವರ ಸಾಮೀಪ್ಯ ದೊರಕಿದೆ. ಇದು ನಮ್ಮ 3 ಜನರಿಗೆ ಈ ಗುರುಗಳ ವರ್ಧಂತಿಯ ಶುಭ ಸಂದರ್ಭದಲ್ಲಿ ದೊರೆತ ಸೌಭಾಗ್ಯ ಅಂಥೇಳಿ ನಾನು ನನ್ನ ಮಾತನ್ನು ಇಲ್ಲಿಗೆ ವಿರಾಮ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಗುರುಗಳು ಅನುಗ್ರಹಿಸಲಿ. ಶ್ರೀಮಠದ ಮತ್ತು ವೇದಾಂತ ಭಾರತಿಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಸ್ತೋತ್ರ ಸಮರ್ಪಣೆ ಒಂದು ಅವಿಭಾಜ್ಯ ಅಂಗ. ಭಗವತ್ಪಾದರ ಸ್ತೋತ್ರಗಳ ಪಾರಾಯಣವನ್ನು ಮಾಡುತ್ತಾ ಅವರ ಅನುಗ್ರಹಕ್ಕೆ ಪಾತ್ರ ಆಗ್ತಾ ನಾವು ಬರ್ತಾ ಇದ್ದೀವಿ. ಅಂತೆಯೇ ಇಂದಿನ ದಿವಸ 2 ಸ್ತೋತ್ರಗಳನ್ನು ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ಒಂದು ಲಲಿತಾ ಪಂಚರತ್ನ ಮತ್ತು ಕನಕಧಾರ ಸ್ತೋತ್ರ. ಈ ಸ್ತೋತ್ರಗಳನ್ನು ವಿದ್ವಾನ್ ದಿನೇಶ್ ಹೆಗಡೆಯವರು ಆರಂಭ ಮಾಡಿ ಕೊಡ್ತಾರೆ. ಅದೇ ದಾಟಿಯಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಪ್ರಾತಸ್ಮರಾಮಿ ಲಲಿತಾವದನಾರವಿಂದಂ, ಪ್ರಾತಸ್ಮರಾಮಿ ಲಲಿತಾವದನಾರವಿಂದಂ, ಬಿಂಬಾಧರಂ ಪೃಥುಲಮೌಕ್ತಿಕಶೋಭಿನಾಸಂ, ಆಕರ್ಣದೀರ್ಘನಯನಂ ಮಣಿಕುಂಡಲಾಢ್ಯಂ, ಮಂದಸ್ಮಿತಂ ಮೃಗಮದೋಜ್ವಲಫಾಲದೇಶಂ, ಆತರ್ಭಜಾಮಿ ಲಲಿತಾಭುಜಕಲ್ಪವಲ್ಲೀಂ, ರಕ್ತಾಂಗುಲೀಯಲಸದಂಗುಲಿಪಲ್ಲವಾಢ್ಯಾ, ಮಾಣಿಕ್ಯಹೇಮವಲಯಾಂಗದಶೋಭಮಾನಾ, ಪುಂಡ್ರೇಕ್ಷು ಚಾಪಕುಸುಮೇಷು ಸೃಣೀರ್ದಧಾನಾ, ಪ್ರಾತರ್ನಮಾಮಿ ಶ್ರೀನಾರವಿಂದಂ, ಮುಕ್ತೇಷ್ಟದಾನನಿರತಂ, ಸುದರ್ಶನಲಾಂಛನಾನ್ಯಂ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರಂ.
ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಬ್ರಹ್ಮೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಶ್ರೀ ಶಂಕರ ಭಾರತಿ ಸ್ವಾಮಿಗಳು ಮತ್ತು ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳು ಇಂದಿನ ದಿನ ಈ ಒಂದು ಸುಂದರ ಸಮಾರಂಭದಲ್ಲಿ ನಮಗೆ ಆಶೀರ್ವಾದ ಮಾಡೋದಕ್ಕೋಸ್ಕರನೇ ಈ ಸಮಾರಂಭ ಇಟ್ಟಿದ್ದಾರೆ. ನಾವು ಲೌಕಿಕವಾಗಿ ಮಾತಾಡೋದು ಅಂದರೆ ಈ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ಹೇಳೋದಾದ್ರೆ. ಇವಾಗ ಎಲ್ಲರಿಗೂ ಅದೇ ಅಭ್ಯಾಸ ಆಗಿರೋದ್ರಿಂದ ಅದು ಹೇಳ್ತಾ ಇದ್ದೀನಿ. ನಮ್ಮ ಮನೆಗಳಲ್ಲಿ ಒಂದು ಹುಟ್ಟಿದಬ್ಬ ಅಂತ ಹೇಳಿದ್ರೆ ಎಲ್ಲರಿಗೂ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತೀವಿ, ಮೆಸೇಜ್ ಕಳಿಸ್ತೀವಿ. ಮತ್ತು ಬಹಳ ಆತ್ಮೀಯತೆಯಿಂದ ಇದ್ದರೆ ಅವ್ರ ಮನೆಗೆ ಹೋಗ್ತೀವಿ, ಅವ್ರಿಗೇನೋ ಒಂದಷ್ಟು ಗಿಫ್ಟು ಅಥವಾ ಯಾವುದಾದ್ರೂ ಒಂದು ಪದಾರ್ಥ ಕೊಡ್ತೀವಿ ಅವರಿಗೆ ಸಂತೋಷ ಮಾಡೋದಕ್ಕೆ ಅಂತ. ಆದರೆ ಗುರುಗಳ ಸಮ್ಮುಖದಲ್ಲಿ ಇಂದಿನ ದಿನ ಗುರುಗಳ ವರ್ಧಂತಿಯ ಆಚರಣೆ ಮಾಡೋದು ಯಾತಕ್ಕೋಸ್ಕರ ಮಾಡಬೇಕು, ಹೇಗೆ ಮಾಡಬೇಕು, ಅದರಿಂದ ನಮಗೇನು ಭಾಗ್ಯ ಸಿಕ್ಕುತ್ತೆ ಅನ್ನೋ ವಿಚಾರವನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ತುರಿಯಾಶ್ರಮ ಸ್ವೀಕಾರ ಮಾಡಿದ ಮೇಲೆ ಸರ್ವ ಸಂಘ ಪರಿತ್ಯಾಗಿ ಅವರ ಹೆಸರು ಬಿಡ್ತಾರೆ, ಅವರ ಕುಲ ಗೋತ್ರ ಮನೆ ಬಿಡ್ತಾರೆ, ಸಂಸಾರ ಬಿಡ್ತಾರೆ, ಎಲ್ಲ ಬಿಟ್ಟು ದೇವ್ರ ಕಡೆ ಮಾತ್ರ ಹೋಗ್ತಾ ಇರ್ತಾರೆ. ಒಂದೇ ಒಂದು ಧ್ಯೇಯ, ಒಂದೇ ಒಂದು ಗುರಿ, ಅದು ಏನು ಅಂದರೆ ಪರಬ್ರಹ್ಮನಲ್ಲಿ ನಾವು ಸೇರಬೇಕಾಗುತ್ತೆ ಅನ್ನೋದು ಗುರಿ. ಆದರೆ ಅವರು ತಾವು ಮಾತ್ರ ಪರಬ್ರಹ್ಮನಲ್ಲಿ ಸೇರಬೇಕು ಅನ್ನೋದೊಂದು ಧ್ಯೇಯ ಇಟ್ಕೊಂಡಿರಲ್ಲ. ಅವ್ರ ಜೊತೆ ಒಂದು ನಾವಿಕ ಇದ್ದರೆ, ಒಂದು ಹಡಗಲ್ಲಿ ಹೋಗ್ತಾ ಇರೋದ್ರೆ 10 ಜನ ಇದ್ದರೆ ಅವನು ಹಡಗನ್ನು ಸರಿಯಾಗಿ ಕರ್ಕೊಂಡು ಹೋಗ್ತಾ ಇರ್ತಾನೆ, ಎಲ್ಲರನ್ನೂ ಆ ದಡಕ್ಕೆ ಸೇರಿಸ್ಬೇಕು ಅಂತ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಶ್ರೀಗಳು ಈ ವೇದಾಂತ ಭಾರತಿ ಅನ್ನೋದು ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಸಾಧಾರಣವಾಗಿ ಸನ್ಯಾಸಿಗಳು ಅವರ ಒಂದು ಕೈಂಕರ್ಯ ಇರುತ್ತೆ, ಮತ್ತು ಅವರ ಅನುಷ್ಠಾನ ಇರುತ್ತೆ, ಮತ್ತು ಮಠದ ಜವಾಬ್ದಾರಿ ಇರುತ್ತೆ, ಅದನ್ನು ಮಾತ್ರ ನಿರ್ವಹಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಈ ಮಠದ ಸಂಪ್ರದಾಯದ ಪ್ರಕಾರ ನಮ್ಮ ಶ್ರೀ ಶ್ರೀ ಶಂಕರ ಭಾರತಿ ಸ್ವಾಮಿಗಳು ಮಹಾಸ್ವಾಮಿಗಳು ಎಷ್ಟು ಒಂದು ಬೇರೆ ಸಮಾಜಕ್ಕೆ ಒಂದು ಬೇಕಾಗುವಂಥ ಸಂಸ್ಥೆಗಳನ್ನು ಅವರು ಹೇಗೆ ನಿರ್ವಹಣೆ ಮಾಡಿದ್ದಾರೆ ಅಂತ ನಾವು ಯೋಚನೆ ಮಾಡಿಕೊಂಡ್ರೆ, ಅದನ್ನು ನಾವು ಯೋಚನೆ ಮಾಡಿ ಅದನ್ನು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಅದನ್ನು ನೋಡಿ ಅವ್ರ ಜೊತೆಗಿದ್ದು ಅವ್ರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿ ನಾವು ಅನುಭವಿಸ್ಬೇಕಾಗುತ್ತೆ. ಈಗ ತಾನೇ ಕೊರೋನಾ ನಡೀತಾ ಇತ್ತು, ಕೊರೋನಾ ಭಯಂಕರವಾಗಿ ನಡೀತಾ ಇತ್ತು. ಗುರುಗಳು ನಿಶ್ಚಯ ಮಾಡಿ ಪೂರ್ತಿ ದೇಶದ ಪ್ರಯಾಣ ಮಾಡಿದ್ರು. ನಾವುಗಳೆಲ್ಲ ಬಹಳ ಆತಂಕದಿಂದ ಎಷ್ಟೋ ಜನ ಗುರುಗಳಿಗೆ ನಾವು ಮೊರೆ ಹೊಕ್ಕಿದ್ವಿ, ಗುರುಗಳೇ ಈ ಸಮಯದಲ್ಲಿ ಹೀಗೆ ಪ್ರಯಾಣ ಏನು ಎತ್ತ ಅಂತ ನಾವು ಮನಸ್ಸಲ್ಲಿ ಒಂದು ಆತಂಕದಿಂದ ಹೇಳಿದ್ವಿ. ಅವರು ಏನು ಪರವಾಗಿಲ್ಲ, ಇದು ನಮ್ಮ ಸಂಕಲ್ಪ ಆಗಿದೆ, ಗುರುಗಳ ಒಂದು ಆಶೀರ್ವಾದ ಆಗಿದೆ, ಅದಕ್ಕೆ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ದಿಟ್ಟ ಮನಸ್ಸಿನಿಂದ ಹೋಗಿ ಪ್ರಯಾಣ ಮಾಡಿ ಆ ಪಟ್ಟಾಭಿರಾಮನ ಒಂದು ಒಂದು ಆಶೀರ್ವಾದನೋ ಏನೋ ಗುರುಗಳ ಜೊತೆ ಹೋಗಿದ್ದವ್ರಿಗೆ ಯಾರಿಗೂ ಏನು ಯಾವ ಥರದ ತೊಂದರೆನೂ ಆಗದೆ ಕ್ಷೇಮವಾಗಿ ವಾಪಸ್ ಬಂದಿದ್ದಾರೆ. ಅದು ನಾವು ಸನ್ಯಾಸಿಗಳಾಗಿ ನಾವು ಹೇಗಿದ್ರು ಎಲ್ಲ ಬಿಟ್ಟಿದ್ದೀವಿ, ಅದಕ್ಕೆ ನಮಗೇನು ಮುಂದಿನ ಒಂದು ಅವಸ್ಥೆಗೆ ಹೋದರೂ ಏನು ತೊಂದರೆ ಇಲ್ಲ ಅಂತ ನಾವು ಭಾವಿಸ್ಕೊಡ್ರಿ. ಸನ್ಯಾಸಿಗಳು ಆ ಥರ ಭಾವಿಸ್ಬೋದು. ಆದರೆ ನಮ್ಮ ಥರ ಗೃಹಸ್ಥರು ಗುರುಗಳ ಜೊತೆ ಎಷ್ಟೋ ಜನ ಹೋಗಿದ್ದಾರೆ, ಮಾತೆಯರು ಹೋಗಿದ್ದಾರೆ. ಅಲ್ಲಿ ಹೋಗಿದ್ದ ಕಡೆ ಎಲ್ಲ ಸ್ತೋತ್ರ ಪಾರಾಯಣ ನಡೆಸಿದ್ದಾರೆ, ಎಲ್ಲ ಕಡೆ ಒಂದು ಚೇತನ ತಂದು ಕೊಟ್ಟಿದ್ದಾರೆ. ಅಲ್ಲಿರೋ ಎಷ್ಟೋ ಸನ್ಯಾಸಿಗಳು ಉತ್ತರ ದೇಶದವರು ನನಗೆ ಕೇಳಿದ ಪ್ರಕಾರ, ಈ ಸ್ತೋತ್ರಗಳ ಮಹಿಮೆ ನಾವು ಉತ್ತರ ದೇಶದಲ್ಲಿ ಅಷ್ಟೇ ಜಾಸ್ತಿ ಇಲ್ಲವೇ ಇಲ್ಲ, ನೀವು ಬಂದು ಅದನ್ನು ಚೇತನೆಗೊಳಿಸಿದ್ದೀರಾ ಅಂತ ಎಷ್ಟೋ ಜನ ಸ್ವಾಮಿಗಳು ಈ ಥರ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಆದರೆ ಈ ಒಂದು ದಿನದಲ್ಲಿ ನಾವು ಗುರುಗಳಿಗೆ ನಾವು ಸಮರ್ಪಣೆ ಏನು ಮಾಡ್ಬೋದು ಅಂದರೆ ನಮ್ಮ ಭಕ್ತಿ ಮತ್ತು ನಮ್ಮ ಶ್ರದ್ಧೆ, ಈ ಎರಡನ್ನ ನಾವು ಗುರುಗಳಿಗೆ ಸಮರ್ಪಣೆ ಮಾಡ್ಬೋದು. ಅದು ಬಿಟ್ಟು ನಮ್ಮ ಹತ್ರ ಗುರುಗಳಿಗೆ ಬೇಕಾಗುವಂಥದ್ದು ಏನು ಇಲ್ವಲ್ಲ. ಇಂಥದ್ದು ಬೇಕು ಅಂತ ಗುರುಗಳ ಮನಸ್ಸಲ್ಲಿದ್ದರೆ ನಾವು ಅದು ಕೊಡ್ಬೋದು. ಇಂಥದ್ದು ನಮಗೆ ಬೇಕು, ನಮಗೇನು ಬೇಡ ಅಂತ ಇರೋ ಮನಸ್ಸಲ್ಲಿ ನಾವೇನು ಕೊಡೋಕ್ಕೆ ಸಾಧ್ಯ? ಕೊಡಬೇಕಾದ ಎರಡೇ ವಿಷಯ, ಭಕ್ತಿ ಮತ್ತು ಶ್ರದ್ಧೆ. ಈ ಭಕ್ತಿ ನಾವು ಕೊಡೋದು ಹೇಗೆ, ಶ್ರದ್ಧೆ ಹೇಗೆ ತೋರಿಸೋದು ಅಂತ ಹೇಳಿದ್ರೆ, ಗುರುಗಳು ನಮ್ಗೆ ಯಾವ ಮಾರ್ಗದರ್ಶನ ಮಾಡಿದ್ದಾರೆ, ಸ್ತೋತ್ರಗಳನ್ನ ಕಲಿಬೇಕು, ಸ್ತೋತ್ರಗಳನ್ನ ಎಲ್ಲರಿಗೂ ಕಲಿಸ್ಬೇಕು ಅಂತ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ, ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಅದನ್ನು ನಾವು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಗುರುಗಳ ಆಶೀರ್ವಾದದಿಂದನೋ ಏನೋ ಗೊತ್ತಿಲ್ಲ. ಈ ಕೋವಿಡ್ ಶುರು ಆಗೋಕ್ಕೊಂದು 1 ತಿಂಗಳು ಹಿಂದೆ, ಅಂದರೆ ಹೋದ ವರ್ಷ ಮಾರ್ಚ್ ತಿಂಗಳಲ್ಲಿ 22ನೇ ತಾರೀಕು ಮಾರ್ಚು 2020ನೇ ಇಸ್ವಿಗೆ ನಾನು ಗುರುಗಳನ್ನ ನಿವೇದನೆ ಮಾಡಿದೆ, ಗುರುಗಳೇ ಸ್ತೋತ್ರಗಳನ್ನ ಸ್ವಲ್ಪ ನಾನು ಎಲ್ಲರಿಗೂ ಹೇಳ್ಕೊಡ್ಬೇಕು, ನಾನು ಸ್ವಲ್ಪ ಕಲಿಬೇಕು ಅಂತ ಮನಸ್ಸಲ್ಲಿದೆ, ಖಂಡಿತ ಮಾಡಿ ಅಂತ ಹೇಳಿದ್ರು. ಅವಿಚ್ಛಿನ್ನವಾಗಿ 22ನೇ ತಾರೀಕು ಮಾರ್ಚ್ 2020ರಿಂದ ಇಂದಿನ ದಿವಸದವರೆಗೂ ಒಂದು ದಿವಸ ನಿಲ್ಲಿಸ್ತೇನೆ ನಿತ್ಯ ಸ್ತೋತ್ರ ಪಾಠ ಆಗಿದೆ. ನಮಗೆ ಹತ್ತಿರದಲ್ಲಿರೋ ಎಲ್ಲ ಫೇಸ್ ಟೈಮಲ್ಲಿ ಸೇರ್ತಾರೆ,
ಪೂರ್ತಿ ಶಾಂಕರ ಸ್ತೋತ್ರಾಣಿ ಇವಾಗ ಮುಗಿಸಿ ಇವಾಗ 2ನೇ ಸತಿ ರಿವಿಷನ್ ಮಾಡ್ತಾ ಇದ್ದೀವಿ ಇವಾಗ. ಆದರೆ ನಾನು ಏನು ಹೇಳ್ತಾ ಇರೋದು, ನಾವು ಈ ಪೂರ್ತಿ ಸಮಯದಲ್ಲಿ ನನ್ನ ವೃತ್ತಿ ಜೀವನವೂ ಹಾಗೆ ನಡೀತಾ ಇದೆ. ಕೋರ್ಟಿಗೆ ಹೋಗ್ತಾ ಇಲ್ಲ, ಆದರೆ ವಿಡಿಯೋ ಮುಂದೆ ಕೂತ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಅಶೋಕ್ ಆತ್ನಳ್ಳಿ ಅವರು ಇದ್ದಾರೆ, ನಾವಿಬ್ಬರು ಅದೇ ಪರಿಸ್ಥಿತಿಯಲ್ಲಿದ್ದೀವಿ. ಹಾಗಿರುವಾಗ ಗುರುಗಳ ಮಾರ್ಗದರ್ಶನ ಹೀಗೆ ಸಿಕ್ಕಿದೆ, ಅವರು ಪ್ರೇರಣೆ ಆಗಿದೆ. ನಮ್ಮ ಭಕ್ತಿ ಶ್ರದ್ಧೆನ ಅದು ಒಂದೇ ವಿಧದಲ್ಲಿ ತೋರಿಸ್ಬಹುದು. ನಾವು ಗುರುಗಳಿನ್ನೇನು ಹೇಳೋಕ್ಕೂ ಆಗೋದಿಲ್ಲ, ಅವ್ರನ್ನ ಇನ್ನು ಕೇಳಬೇಕಾಗೂ ಇಲ್ಲ. ಯಾಕಂದರೆ ಅವರು ಸದಾ ಯಾವಾಗಲೂ ಇದರಲ್ಲಿ ಒಂದು ಕೋ ಗುರುಹು ಅಂತ ಕೇಳಿದಾಗ ಪ್ರಶ್ನೋತ್ತರದಲ್ಲಿ ಹೇಳ್ತಲ್ಲ, ಶಿಷ್ಯ ಹಿತಯೋದ್ಯತಃ ಸತತಂ ಅಂತ. ಅಂದರೆ ಗುರು ಯಾರು ಅಂತ ಹೇಳಿದ್ರೆ ಯಾವಾಗಲೂ ಶಿಷ್ಯರ ಹಿತವನ್ನು ಬಯಸ್ತಾ ಇರೋರು ಅಂತ. ಇಂಥ ಗುರುಗಳಿಗೆ ನಾವು ಏನು ಅಂತ ನಾವು ಕೃತಜ್ಞತೆ ಸಲ್ಲಿಸೋಕ್ಕಾಗುತ್ತೆ? ನಮ್ಮ ಮಾತುಗಳೇನಿದೆ ಅದು ದೇ ಆರ್ ಎಂಟಿ ವರ್ಡ್ಸ್ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ಆ ಮಾತಿನಲ್ಲಿ ನಮ್ಮ ಬಾಯಿ ಮಾತಲ್ಲಿ ಅದನ್ನು ನಾನು ತೋರಿಸೋ ಸಾಧ್ಯ ಇಲ್ಲ. ನಾವು ನಡ್ಕೊಂಡು ನಮ್ಮ ಜೀವನದಲ್ಲಿ ಹೇಗಿರಬೇಕು, ಹೇಗೆ ಅವರ ಒಂದು ಮಾರ್ಗದರ್ಶನವನ್ನು ನಡ್ಕೋಬೇಕು ಅಂತ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ನಡ್ಕೊಂಡು ಹೋದರೆ ಅದರಿಂದ ನಮಗೆ ಶ್ರೇಯಸ್ಸು, ಗುರುಗಳ ಆಶೀರ್ವಾದ ಹೆಚ್ಚಾಗಿ ಬರ್ತಾ ಇರುತ್ತೆ. ಇಷ್ಟೇಳಿ ಗುರುಗಳಿಗೆ ನಾವು ಸಾಧಾರಣವಾಗಿ ವಯಸ್ಕರು ಚಿಕ್ಕ ವಯಸ್ಸಿನವ್ರಿಗೆ ಯಾರಿಗಾದ್ರು ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡಿದ್ರೆ ಶತಮಾನಂ ಭವತು ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತಿ ಅಂತ ಹೇಳೋದು ಒಂದು ಪ್ರತೀತಿ ಇದೆ. ಗುರುಗಳಿಗೆ ನಾವು ಯಾರೂ ಆ ಥರ ಆಶೀರ್ವಾದ ಮಾಡೋಕ್ಕೆ ಸಾಧ್ಯ ಇಲ್ಲ. ಗುರುಗಳು ನಮಗೆ ಆಶೀರ್ವಾದ ಮಾಡಬೇಕು. ಗುರುಗಳೇ, ನೀವು ನಮಗೆ 100 ವರ್ಷ ಇರಿ, 100 ವರ್ಷ ತನ್ನಾಗಿ ಬಾಳಿ ಅಂತ ನೀವು ನಮಗೆ ಸದಾ ಆಶೀರ್ವಾದ ಮಾಡ್ತಾನೇ ಇರಬೇಕು ಅಂತ ಕೇಳಿ ನನ್ನ ಮಾತುಗಳನ್ನ ವಿರಮಿಸ್ತಾ ಇದ್ದೀನಿ. ನಮಸ್ಕಾರ. ಪರಮಪೂಜ್ಯ ಗುರುವರೇಣ್ಯರ ಪಾದಾರವಿಂದದಲ್ಲಿ ನಮಸ್ಕರಿಸಿ ಈ ಶುಭ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಹೇಳೋದಕ್ಕೆ ಅನುಮತಿ ಕೇಳ್ತೀನಿ. ಏನೋ ಕಾರ್ಯಕಾರಣವೋ ಒಬ್ಬ ವಕೀಲರಾದ್ಮೇಲೆ ಇನ್ನೊಬ್ಬ ವಕೀಲರನ್ನು ಕರೆಸಿದ್ದೀರ. ಈ ಒಂದು ಭಾರತೀಯ ಒಂದು ಪರಂಪರೆಯಲ್ಲಿ ಶಂಕರರಿಗೆ ಬಹಳ ಒಂದು ಅಗ್ರಸ್ಥಾನ ಇದೆ. ಅನೇಕ ಉಪನಿಷತ್ತು, ಅನೇಕ ವೇದಗಳೆಲ್ಲ ಇದ್ದಾಗ ಯಾವುದನ್ನು ನಾವು ನೋಡಬೇಕು, ಎಲ್ಲಿ ನಮ್ಮ ಗಮನವನ್ನು ಹರಿಸಬೇಕು ಅಂತ ಅಂದ್ಕೊಳ್ತಾ ಇದ್ದಾಗ ಈ ಪ್ರಸ್ಥಾನ ತ್ರಯಗಳನ್ನು ನಾವು ಮುಂದಿಟ್ಟು ಈ ಪ್ರಸ್ಥಾನ ತ್ರಯಗಳಿಗೆ ಭಾಷ್ಯವನ್ನು ಬರೆದು ಒಂದು ದೊಡ್ಡ ಒಂದು ಮುಂದಿನ ಒಂದು ಭಾರತ ದೇಶ ಅಲ್ಲ ವಿಶ್ವಕ್ಕೆ ಒಂದು ದೊಡ್ಡ ಪರಂಪರೆಗೆ ನಾಂದಿಯನ್ನು ಹಾಕಿಕೊಟ್ರು. ಮುಂದೆ ಬಂದಂಥ ಅನೇಕ ಯತಿಗಳು ಸಹ ಈ ಪ್ರಸ್ಥಾನ ತ್ರಯವನ್ನೇ ಆಧರಿಸಿ ಬೇರೆ ಬೇರೆ ರೀತಿಯಂಥ ಭಾಷ್ಯಗಳನ್ನು ಬರೆದರು. ಶಂಕರರು ಆತ್ಮಜ್ಞಾನಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟರೂ ಸಹ ಎಲ್ಲೋ ತಪಸ್ಸು ಮಾಡ್ತಾ ಕೂರಲಿಲ್ಲ. ಇಡೀ ರಾಷ್ಟ್ರವನ್ನು ಸಂಚರಿಸಿ ರಾಷ್ಟ್ರದ 4 ಮೂಲೆಗಳಿಗೆ ಅನೇಕ ಬಾರಿ ಪಾದನಡಿಗೆಯಲ್ಲೇ ಹೋಗಿ ಸಂಚಾರ ಮಾಡೋದು. ಅದರ ಅವಶ್ಯಕತೆ ಏನಿತ್ತು? ಆತ್ಮಜ್ಞಾನಕ್ಕೆ ಪ್ರಾಶಸ್ತ್ಯವನ್ನು ಆತ್ಮಜ್ಞಾನಕ್ಕೋಸ್ಕರ ಎಲ್ಲೋ ಒಂದು ಕೊಟ್ಟು ತಪಸ್ಸು ಮಾಡ್ಬೋದಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಇಡೀ ಸಮಾಜಕ್ಕೆ ಒಂದು ರೀತಿಯಾದಂಥ ಒಂದು ಧರ್ಮದ ಒಂದು ಸಂದೇಶವನ್ನು ಕೊಡಬೇಕಾದಂಥ ಒಂದು ಕೆಲಸ, ಒಂದು ಬಹಳ ಹೆಚ್ಚಿನ ಜವಾಬ್ದಾರಿ. ಈ ಕಮ್ಯುನಿಸ್ಟ್ ದೇಶದಲ್ಲಿ ಹೇಗೆ ಅಂತ ಹೇಳಿದ್ರೆ ಭಿನ್ನಾಭಿಪ್ರಾಯಗಳು ಬಂದಾಗ ಒಂದು ಸಾಮಾಜಿಕ ಕ್ರಾಂತಿ ಅಂದರೆ ಜನಗಳನ್ನು ಹೊಡೆದಾಕ್ಬಿಡೋದು. ಆದರೆ ನಮ್ಮಲ್ಲಿ ಭಾರತದ ಪರಂಪರೆಯಲ್ಲಿ ಜನರ ಮನಸ್ಸನ್ನು ಬದಲಾವಣೆ ಮಾಡಿ ಧರ್ಮದ ಹಾದಿಯಲ್ಲಿ ಹಾಕತಕ್ಕಂಥ ಒಂದು ಮನಸ್ಸಿನಲ್ಲಿ ಮಾಡತಕ್ಕಂಥ ಒಂದು ಕ್ರಾಂತಿಯನ್ನು ನಮ್ಮ ಅನೇಕ ಮಹನೀಯರು ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ಇಡೀ ಭಾರತದಲ್ಲಿ 4 ಕಡೆ ಈ ಮಠಗಳನ್ನು ಸ್ಥಾಪನೆ ಮಾಡಿ ಜನಗಳಲ್ಲಿ ಒಂದು ಧರ್ಮದ ಒಂದು ಭಾವನೆ ಜಾಗೃತವಾಗಲಿ ಅನ್ನೋ ದೃಷ್ಟಿಯಿಂದ ಶಂಕರರ ಒಂದು ಕೆಲಸವನ್ನು ಇವತ್ತಿಗೂ ಸಹ ಸಾರ್ಥಕ ಮಾಡತಕ್ಕಂಥ ಕೆಲವು ಮಠಗಳಲ್ಲಿ ಅಗ್ರಗಣ್ಯವಾಗಿರೋದು ಅಂತ ಹೇಳಿದ್ರೆ ಈ ಎಡತೊರೆ ಯೋಗಾನಂದೇಶ್ವರ ಮಠ. ಇವತ್ತು ಶಂಕರರು ಬದುಕಿದ್ದಲ್ಲಿ ನಾವು ಮಾಡದಂಥ ಶಂಕರರ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ತಲುಪಿಸ್ತಕ್ಕಂಥ ಯಾವುದಾದ್ರು ಸಾರ್ಥಕ ಕೆಲಸವನ್ನು ಅತ್ಯಂತ ಶರವೇಗದಲ್ಲಿ ಮಾಡ್ತಕ್ಕಂಥ ಯಾವುದಾದ್ರೂ ಕೆಲಸವನ್ನು ಮಾಡಿದ್ದಾರೆ ಅಂದರೆ ನಮ್ಮ ಪರಮ ಪೂಜ್ಯ ಶಂಕರ ಭಾರತೀ ಸ್ವಾಮಿಗಳು ಅಂತ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ. ಅವರು ಎಷ್ಟು ಅವರ ಒಂದು ಶಕ್ತಿ ಅಂತ ಹೇಳಿದ್ರೆ ಒಂದಾದ ಮೇಲೆ ಒಂದು ಸಂಕಲ್ಪವನ್ನು ಮಾಡ್ಕೊಂಡು, ಸಂಕಲ್ಪ ಮಾಡೋದು ಸುಲಭ, ಆ ಸಂಕಲ್ಪವನ್ನು ನೆರವೇರಿಸಿ ಅದನ್ನು ದಡ ಮುಟ್ಟಿಸಿ ಅದನ್ನು ನೆರವೇರಿಸ್ತಕ್ಕಂಥ ಒಂದು ಹೆಚ್ಚಿನ
ಒಂದು ಭಾಳ ಇದೇನೋ ದೈವಶಕ್ತಿ ಅಂತ ಹೇಳಬೇಕು, ಏನೋ ಹೇಳಬೇಕು, ಭಾಳ ಒಂದು ಅವರ ಒಂದು ಆ ಒಂದು ಧರ್ಮವನ್ನು ಸ್ಥಾಪನೆ ಮಾಡೋದ್ರಲ್ಲಿ ಜನರಲ್ಲಿ ಜಾಗೃತಿ ಮಾಡಿಸೋದ್ರಲ್ಲಿ ಅತ್ಯಂತ ಒಂದು ಕ್ಷಣವೂ ಸಹ ಅವರು ನಿಂತ ಕಡೆನೇರೋದಿಲ್ಲ. ನಾನು ಅದಕ್ಕೆ ನಮ್ಮ ಆಡಳಿತಾಧಿಕಾರಿಗಳು ಹೇಳ್ತಾರೆ, ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಗುರುಗಳದ್ದು ಅಂತ. ಅದಕ್ಕೆ ಅವ್ರು ಅಷ್ಟು ಬೇಗ ಅಂದರೆ ಏನು ನಮಗೆ ಊಹಿಸೋಕೆ ಸಾಧ್ಯವೇ? 1 ಲಕ್ಷ ಜನ ಸೇರಿಸ್ಬೇಕಾದ್ರೆ ಒಬ್ಬ ರಾಜಕೀಯ ಪಕ್ಷದವ್ರು ಎಷ್ಟು ದುಡ್ಡು ಕೊಟ್ಟು ಸೇರಿಸ್ಬೇಕು, ಎಷ್ಟು ಜನ ಹೆಣ್ಣುಮಕ್ಕಳನ್ನು ಸೇರಿಸಿ ಏನು ಎಂಥ ಒಂದು ಇವತ್ತಿನ ದಿನ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಈ ರೀತಿಯಾದಂಥ ಒಂದು ಜಾಗೃತಿ ಆಗಿದ್ರೆ ಅದಕ್ಕೆ ಪರಮ ಪೂಜ್ಯ ಶ್ರೀಗಳ ಅನುಗ್ರಹವೇ ಸರಿ. ಆ ದೃಷ್ಟಿಯಲ್ಲಿ ಒಂದು ಸಾಮಾಜಿಕ ಜವಾಬ್ದಾರಿ ಏನೋ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗ ಯುಗೆ ಅಂತ ಹೇಳಿದ್ರೆ ಅದನ್ನು ಕೃಷ್ಣ ಯಾವ ರೂಪದಲ್ಲಿ ಹುಟ್ಟು ಬರ್ತಾನೆ ಗೊತ್ತಿಲ್ಲ. ಈ ಧರ್ಮ ಸಂಸ್ಥಾಪನೆಗೋಸ್ಕರ ಯಾವ ರೂಪದಲ್ಲಿ ಬರ್ತಾನೆ ಅಂತ ಗೊತ್ತಿಲ್ಲ. ನಮಗೆ ಕಂಡಿರೋ ಒಂದು ಇದರಲ್ಲಿ ನಮ್ಮ ಗುರುಗಳೇ ಒಂದು ಕೃಷ್ಣರ ರೂಪದಲ್ಲಿ ಬಂದು ಜನಗಳಲ್ಲಿ ಧರ್ಮ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾವ ಒಂದು ಶಕ್ತಿ ಅವರನ್ನು ನಡೆಸ್ತಾ ಇದೆಯೋ ಆ ಒಂದು ರೀತಿಯಲ್ಲಿ ಅವರು ಹೋಗ್ತಾ ಇದ್ದಾರೆ. ಈಗ ಒಂದು ಸಮಾಧಾನ ಅಂದರೆ ಅಯೋಧ್ಯೆಯಲ್ಲಿ ಈಗ ಶಂಕರ ಮಠ ಆಗಿಬಿಡಬೇಕು, ಅದಕ್ಕೆ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಅದಾದ ತಕ್ಷಣ ಇಡೀ ರಾಷ್ಟ್ರದಲ್ಲಿ ಆಗಲೇ ಅನೇಕ ಬಾರಿ ನಾಗಾನಂದ್ ಅವರು ಹೇಳಿದ ಹಾಗೆ ಯಾವ ಕರೋನಾ ಇರಲಿ ಯಾರನ್ನೂ ನಿಲ್ಲಿಸೋಕೆ ಅವ್ರಿಗೆ ಶಕ್ತಿ ಇಲ್ಲ. ಯಾವ ಒಂದು ಪ್ಯಾಂಡಮಿಕ್ ಅಂತ ಹೇಳಿ ನಾವೆಲ್ಲ ಮನೇಲಿ ಕೂತ್ವೋ ಅವರು ಅದು ಯಾವುದಕ್ಕೂ ಹೆದರದಲ್ಲೇ ಇಡೀ ರಾಷ್ಟ್ರದಲ್ಲಿ ಸಂಚಾರ ಮಾಡಿ ಅನೇಕ ಸಾಧನೆಗಳನ್ನು ಮಾಡಿ ಇದರಲ್ಲಿ ಅಯೋಧ್ಯೆಯಲ್ಲಿ ಶಂಕರ ಮಠ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಪರಮ ಪೂಜ್ಯ ಶಂಕರಾಚಾರ್ಯರ ಒಂದು ಸಂಪೂರ್ಣ ಆಶೀರ್ವಾದ ನಮ್ಮ ಗುರುಗಳಿಗಿದೆ, ಅವರ ಆಶೀರ್ವಾದವೆಲ್ಲ ನಮಗಿದೆ. ನನಗೆ ಈಗ ವಿದ್ವಾಂಸರು ಸನ್ಮಾನಿತರಾದ್ರು ಹೇಳಿದ್ರು, ಸನ್ಮಾನ ಅಲ್ಲ ನಾವೆಲ್ಲ ಅನುಗ್ರಹ ಅವ್ರದ್ದು. ಈ ಅನುಗ್ರಹ ಅನ್ನೋದು ಸನ್ಮಾನಕ್ಕಿಂತ ದೊಡ್ಡದು ಅಂತ ನಾವು ಯಾಕೆ ಅನ್ಕೋಬಾರ್ದು. ಸನ್ಮಾನಕ್ಕೆ ಇವತ್ತಿನ ದಿನದ ಪರಿಸ್ಥಿತಿಯಲ್ಲಿ ಸನ್ಮಾನಕ್ಕೆ ದಿನೇ ದಿನೇ ಅದು ಅಂಥ ಹೆಚ್ಚಿನ ಬೆಲೆ ಕೊಡ್ತಾ ಇಲ್ಲ. ಆದರೆ ಇದು ಅನುಗ್ರಹ ಅನ್ನೋದು ದೈವ ರಕ್ಷೆ, ಗುರುವಿನ ಶ್ರೀರಕ್ಷೆ ಇರೋದು ನಮ್ಮನ್ನು ಇಡೀ ಜೀವನ ಕಾಯುತ್ತೆ. ಅಂಥ ಒಂದು ನನ್ನ ಅಭಿಪ್ರಾಯದಲ್ಲಿ ಈ ವರ್ಧಂತಿಯಲ್ಲಿ ಧರ್ಮ ಸಂವರ್ಧನೆ ಆಗುತ್ತೆ. ನಮ್ಮ ಗುರುಗಳ ಒಂದು ಶಕ್ತಿಯಲ್ಲಿ ಇಡೀ ಭಾರತದಲ್ಲಿ, ಇವತ್ತು ಬರೀ ಕರ್ನಾಟಕದಲ್ಲಿ ಸೀಮಿತವಾಗಿಲ್ಲ, ಇಡೀ ರಾಷ್ಟ್ರದಲ್ಲಿ ಧರ್ಮ ಸಂವರ್ಧನೆ ಆಗತಕ್ಕಂಥ ಒಂದು ಮಾರ್ಗದಲ್ಲಿ ನಮ್ಮ ಗುರುಗಳು ಬಹಳ ಒಂದು ವೇಗದಲ್ಲಿ ನಡೀತಾ ಇದ್ದಾರೆ. ಅವರ ಒಂದು ಕಾರ್ಯ ಸಮಾಜದಲ್ಲಿ ಅನೇಕ ಮನೆಗಳಲ್ಲಿ ಇವತ್ತು ಯಾವುದೇ ಜಾತಿ ಮತ ಭೇದವಿಲ್ಲದಲ್ಲೇ ಮನೆಗಳಲ್ಲಿ ಶಂಕರಾಚಾರ್ಯ ಸ್ತೋತ್ರಗಳ ಪಠಣ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಗುರುಗಳ ಒಂದು ಮಾಡಿದಂಥ ಸಾಧನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವೇದಾಂತ ಭಾರತಿಯಿಂದ ಎಷ್ಟು ಪುಸ್ತಕಗಳು ಇವತ್ತು ಕನ್ನಡದಲ್ಲಿ ಬರಬೇಕಾದ್ರೆ ವೇದಾಂತ ಭಾರತಿಯಿಂದ ಆಗಿರ್ತಕ್ಕಂಥ ಒಂದು ಕೆಲಸ. ಮನೆ ಮನೆಗಳಲ್ಲಿ ಸ್ತೋತ್ರಗಳ ಪಠಣ, ಎಲ್ಲ ಕಡೆಯಲ್ಲೂ ಸಹ ಒಂದು ಈ ರೀತಿಯಾದಂಥ ಒಂದು ಧಾರ್ಮಿಕ ಪ್ರವೃತ್ತಿಯನ್ನು ಜನಗಳ ಮನಸ್ಸಿನಲ್ಲಿ ಮೂಡತಕ್ಕಂಥ ಬಹಳ ಒಂದು ಅತ್ಯಂತ ಶ್ರೇಷ್ಠವಾದಂಥ ಕೆಲಸವನ್ನು ಈ ಮಠದ ಮೂಲಕ ಆಗ್ತಾ ಇದೆ. ಇನ್ನೊಂದು ಸಾರಿ ಎಷ್ಟೋ ಸಾರಿ ಸಮಾಜದಲ್ಲಿ ನಾವು ಅನೇಕ ಮಠಗಳನ್ನು ನೋಡಿದಾಗ ಒಂದೊಂದು ಸಾರಿ ಬೇಜಾರಾಗುತ್ತೆ, ಏನಪ್ಪ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಮಠಗಳು ಈ ರೀತಿ ಕೆಲಸ ಮಾಡ್ಬೋದೇ ಅಂತ. ಆದರೆ ಯೋಗಾನಂದೇಶ್ವರ ಮಠ ಏನಿದೆಯೋ ಅದನ್ನು ನೋಡಿದಾಗ ಓಹೋ ಈ ರೀತಿಯಾದಂಥ ಒಂದು ಮಠಗಳಿಂದ ನಮಗೆ ಹಿಂದೂಗಳಿಗೆ ಗೌರವ ಬರುತ್ತೆ ಅಂತ ನಮಗೆ ಮತ್ತೊಂದು ಸಾರಿ ನಮಗೆ ಸಮಾಧಾನವಾಗುತ್ತೆ. ಆ ದೃಷ್ಟಿಯಲ್ಲಿ ಧರ್ಮದಲ್ಲಿ ಮಾಡ್ತಕ್ಕಂಥ ಧರ್ಮ ಜಾಗೃತಿಯಲ್ಲಿ ಮಾಡ್ತಕ್ಕಂಥ ಭಾಳ ಅತ್ಯಂತ ಶ್ರೇಷ್ಠವಾದ ಕೆಲಸವನ್ನು ನಮ್ಮ ಗುರುಗಳು ಮಾಡ್ತಾ ಇದ್ದಾರೆ. ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿಗಳು ಗುರುಗಳ ಆಶೀರ್ವಾದದಿಂದ ಅದನ್ನು ಮುಂದುವರಿಸ್ಕೊಂಡು ಹೋಗೋದ್ರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ಗುರುಗಳ ಒಂದು ಸಂಪೂರ್ಣ ಆಶೀರ್ವಾದ ನಮಗೆ ನಮ್ಮ ಮೇಲೆ ಇರಲಿ. ನಮ್ಮೆಲ್ಲರೂ ಸಹ ಒಂದು ಸನ್ಮಾರ್ಗಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಗುರುಗಳ ಆಶೀರ್ವಾದ ಬಹಳ ಅತ್ಯಂತ ಅವಶ್ಯ. ಈಶ್ವರ ಗುರು ಆತ್ಮ ಇತಿ ಮೂರ್ತಿಭೇದ ವಿಭಾಗಿನಿ ಅಂತ ಹೇಳಿದಾಗೆ ನಮಗೆ ದೇವರನ್ನು ಕಂಡಿದ್ದೀವೋ ಕಂಡಿಲ್ಲ, ಗುರುಗಳಲ್ಲೇ ನಾವು ದೇವರನ್ನು ನಾವು ಕಾಣ್ತಾ ಇದ್ದೀವಿ. ಅವರ ಒಂದು ಕೃಪೆ ನಮ್ಮ ಮೇಲೆ ಇರಲಿ. ನಮ್ಮೆಲ್ಲರಿಗೂ ಸಹ ಗುರುಗಳ ಒಂದು ಆಶೀರ್ವಾದ ಇರಲಿ. ನಮ್ಮ ಕುಟುಂಬದಲ್ಲಿ ಇವತ್ತಿನ ದಿನ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಜನರೇಷನ್ ಗ್ಯಾಪ್ ಅನ್ನೋದು, ಮುಂದಿನ ಯುವ ಜನಾಂಗ ಅನ್ನೋದ್ರ ಬಗ್ಗೆ ಇದರ ಬಗ್ಗೆ ತಿಳುವಳಿಕೆ ಹೇಳ್ಕೋಬೇಕಾದ್ರೆ ಹಾಗೆ ಆ ಜನಾಂಗಕ್ಕೆ ನಾವು ಧರ್ಮದ ಬಗ್ಗೆ ವಿಚಾರ ತಿಳಿಸ್ಕೊಡ್ದೆ ಹೋದರೆ ಮುಂದೆ ಬರ್ತಕ್ಕಂಥ, ನನಗೆ ಇತ್ತೀಚೆಗೆ ಯಾರೋ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದ್ದ. ಸರ್ ಏನು ಸರ್ ಇದು ನೀವು, ನಾನು ಕಾರಣಾಂತರದಿಂದ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭೆಗೂ ಸಹ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ರು. ನನ್ನ ಹತ್ರ ಬಂದು ಹೇಳ್ದ,
ಏನೋ ಬ್ರಾಹ್ಮಣರು ಎಲ್ಲ ಅಂತ ನೀವು ಹೇಳ್ತೀರಾ, ನೀವು ಬ್ರಾಹ್ಮಣರು ಹಿಂದೂಗಳಿಂದ ಬಿಟ್ಟು ಬೇರೆ ಮತದ ಹಿಂದೆನೇ ಹೋಗ್ತಾ ಇದ್ದೀರಾ, ನೀವೇನು ಮಾಡ್ತಾ ಇದ್ದೀರಾ ಅಂತ ನನ್ನನ್ನು ಕೇಳ್ದೆ. ನಾನು ಆ ಪ್ರಶ್ನೆಗೆ ಏನು ಹೆಚ್ಚಿನ ಉತ್ತರ ಕೊಡೋದಕ್ಕಾಗೋದಿಲ್ಲ. ಈ ರೀತಿಯಾದಂಥ ಕೆಲಸವನ್ನು ಯಾವ ಹಿಂದೂಗಳಲ್ಲಿ ಸನಾತನ ಧರ್ಮದ ಸಂಸ್ಕೃತಿಯನ್ನು ಬೆಳೆಸಿ ಮಾಡತಕ್ಕಂಥ ಕೆಲಸವನ್ನು ನಮ್ಮ ಈ ಮಠ ಮಾಡಿಕೊಂಡು ಬಂದಿದೆ. ಆದ್ದರಿಂದ ದೇಶದಲ್ಲಿ ಸನಾತನ ಧರ್ಮದ ಒಂದು ಸಂಸ್ಕೃತಿ ಉಳಿಯೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳೋದು ನಾವೊಂದು ನಂಬಿಕೆ ಇದೆ. ಮತ್ತೊಮ್ಮೆ ನಾನು ಗುರುಗಳ ಒಂದು ಸಂಪೂರ್ಣ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನನ್ನ ಮಾತು. ಗುರುವಂದನಾ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿರುವ ಪರಮಪೂಜ್ಯ ಶ್ರೀಗಳವರ ಶಂಕರ ಭಾರತಿ ಮಹಾಸ್ವಾಮಿಗಳವರ ಪದತಲಕ್ಕೆ ನಮಸ್ಕರಿಸಿ, ಅಂತೆಯೇ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳವರು ಸನ್ನಿಧಾನಕ್ಕೆ ನಮಸ್ಕರಿಸಿ, ವೇದಿಕೆಯ ಮೇಲೆ ಇರ್ತಕ್ಕಂಥ ಗುರುಗಳಿಂದ ಅನುಗ್ರಹಿತರಾದಂಥ ವಿದ್ವಾಂಸರುಗಳೇ, ಗಣ್ಯ ಮಹನೀಯರೇ, ರಾಜ್ಯದ ಬಹಳ ಮೂಲೆಗಳಿಂದ ಬಂದಿರತಕ್ಕಂಥ ಗಾಣಿಗಾಪುರದಿಂದ ಕೂಡ ಬಂದಿದ್ದೀರಾ, ನಮ್ಮ ಮಠದ ಶ್ರೀ ಭಕ್ತರೇ ಮತ್ತು ಎಲ್ಲ ಸ್ನೇಹಿತರುಗಳೇ, ಇವತ್ತು ಮಹಾಸ್ವಾಮಿಗಳವರ ಗುರುವಂದನೆ ಮತ್ತು ವರ್ಧಂತೋತ್ಸವ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ ಇಲ್ಲಿ. ಅದರಲ್ಲೂ ವಿಶೇಷವಾಗಿ ಇದು ಕಾವೇರಿ ನದಿಯ ದಂಡೆ, ದಕ್ಷಿಣ ದೇಶ ಗಂಗೆ ಅಂತಾರೆ ಕಾವೇರಿಯನ್ನು. ಅಂತಹ ದಕ್ಷಿಣ ದೇಶ ಗಂಗೆಯ ತಟಾಕದಲ್ಲಿ ಇವತ್ತು ಈ ಜಪ್ಪೇಶ್ವರ ಆಶ್ರಮ ಮಹಾಸ್ವಾಮಿಗಳವರಿಂದ ಸಂಘಟಿಸಿದಂಥ ಆಶ್ರಮ ಆಯಿತು. ಬಹುಶಃ ಅದರಲ್ಲೂ ಶಂಕರ ಭಗವತ್ಪಾದರ ಧರ್ಮ ಸಂಸ್ಕೃತಿಯನ್ನು, ರಾಷ್ಟ್ರ ಸಂಸ್ಕೃತಿಯನ್ನು ನಾಡಿನಾದ್ಯಂತ ಏಕೆ ಭಾರತದಾದ್ಯಂತ ಸಂದೇಶವನ್ನು ಕಾರ್ಯಕ್ರಮಗಳ ಮೂಲಕ ಸಾರ್ತಾ ಬಂದಿರತಕ್ಕಂಥ ಮಹಾಸ್ವಾಮಿಗಳು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ. ಆ ಸಾಧನೆಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು, ಮಹಿಳೆಯರನ್ನು ಒಟ್ಟುಗೂಡಿಸಿ ಸೌಂದರ್ಯ ಲಹರಿ ಅಂತ ದೊಡ್ಡ ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ. ಅವರ ಸಾಂಸ್ಕೃತಿಕ ಧಾರ್ಮಿಕ ಸಂಘಟನೆ ಬಹುಶಃ ಎಣೆಯಿಲ್ಲದಂತಹದ್ದು. ನಾಡೆಲ್ಲವನ್ನೂ ಸುತ್ತಿದ್ದಾರೆ. ರಾಷ್ಟ್ರದ ಹಲವು ಭಾಗಗಳಿಗೂ ಹೋಗಿ ಶಂಕರ ಸಂದೇಶವನ್ನು ಶಂಕರ ಸಪ್ತಾಹದ ಮೂಲಕ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಹೇಗೆ ಶಂಕರ ಭಗವತ್ಪಾದರು ಭಾರತೀಯರಿಗೆ ಕಳೆದು ಹೋದಂತಹ ಸಾಂಸ್ಕೃತಿಕ ಧಾರ್ಮಿಕ ಹೃದಯವನ್ನು ಮತ್ತೆ ವಾಪಸ್ ಕೊಟ್ಟು ಶಂಕರ ಭಗವತ್ಪಾದರು, ಅದೇ ರೀತಿ ನಮ್ಮ ಸ್ವಾಮಿಗಳು ಕೂಡ ನಮಗೆಲ್ಲರಿಗೂ ಕೂಡ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹೃದಯವನ್ನು ಪುನರ್ಸ್ಥಾಪನೆಗೆ ಕಾರಣೀಭೂತರಾಗ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಧನ್ಯರು ಅಂತಕ್ಕಂಥ ಭಾವನೆ. ಮತ್ತು ಸ್ವಾಮಿಗಳು ಇವತ್ತು ದಕ್ಷಿಣಾಮೂರ್ತಿ ಸ್ತೋತ್ರ 72ನೇ ಪುಸ್ತಕ, 72 ಕೃತಿಗಳನ್ನು ವೇದಾಂತ ಭಾರತಿಯ ಮೂಲಕ ಪ್ರಕಟಣೆ ಮಾಡಿ ಇವತ್ತು ಇಡೀ ರಾಜ್ಯಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ಕೂಡ ಒಂದು ದೊಡ್ಡ ಸಾಧನೆ. ವೇದಾಂತ ಭಾರತಿ ಸಂಸ್ಥೆಯನ್ನು ವೇದ ವೇದಾಧ್ಯಯನಗಳ ಅಧ್ಯಯನಕ್ಕೋಸ್ಕರ ಮಹಾಸ್ವಾಮಿಗಳವರು ಸಂಘಟನೆ ಮಾಡಿದ್ದಾರೆ. ಅದರಲ್ಲೂ ನಾನಂಕ ಸ್ವಾಮಿಗಳಿಂದ ಭಾಳಷ್ಟು ಪ್ರಭಾವಿತನಾಗಿರ್ತಕ್ಕಂಥ, ಯಾಕೆ ನಾನು 2016ರಲ್ಲಿ ನನಗೆ 2 ಹಿಪ್ಸ್ ಜಾಯಿಂಟ್ ಆಪರೇಷನ್ ಆಯಿತು. ಭಾಳ ದೊಡ್ಡ ಆಪರೇಷನ್. ಕೊಯಂಬತ್ತೂರಿನ ಗಂಗಾ ಆಸ್ಪತ್ರೆಯಲ್ಲಿ 1 ವರ್ಷಗಳ ಕಾಲ ಇದ್ದೆ ನಾನು. ಸ್ವಾಮಿಗಳು ಇಲ್ಲಿಂದನೇ ನನಗೆ ನನ್ನ ಆರೋಗ್ಯದ ಸಲುವಾಗಿ ಆಶೀರ್ವಾದ ಮಾಡ್ತಾಯಿದ್ರು. ಬಹುಶಃ ನಾನು ಮತ್ತೆ ಈ ಸುಸ್ಥಿಗೆ ಬರ್ತೇನೆ, ನಾನು ಮತ್ತೆ ಸಾರ್ವಜನಿಕರ ಜೀವನದಲ್ಲಿ ತೊಡಗಿಸ್ಕೊತೀನಿ ಅಂತ ನಂಬಿಕೆ ನನಗಿರಲಿಲ್ಲ ಅವತ್ತು. ಹಾಗಾಗಿ ಸ್ವಾಮಿಗಳ ಕೃಪಾಶೀರ್ವಾದ ಮತ್ತು ಸ್ವಾಮಿಗಳಲ್ಲಿ ನಾನಿರ್ತಕ್ಕಂಥ ಶ್ರದ್ಧಾಭಕ್ತಿ ನನ್ನನ್ನು ಇವತ್ತೊಂದು ಇಷ್ಟು ಮಟ್ಟಿಗೆ
ತಗೊಂಡು ಬಂದಿದೆ ಅಂತಕ್ಕಂಥ ಆ ಭಾವನೆ ನನಗೆ ಸ್ವಾಮಿಗಳಲ್ಲಿ ನಮ್ಮ ಶ್ರೀಮಠದ ಬಗ್ಗೆ, ಅದು ನಮ್ಮೂರಿನ ಮಠ, ಎಡತೊರೆ ಮಠ, ದೊಡ್ಡ ಸ್ವಾಮಿಗಳಿದ್ದಾವಿಂದನೂ ಕೂಡ ನಾನು ಮಠಕ್ಕೆ ನಡ್ಕೊಂಡು ಬರ್ತಾ ಇರ್ತಕ್ಕಂಥವನು. ಹಾಗಾಗಿ 1994 ಇಸವಿಯಲ್ಲಿ ಮಹಾಸ್ವಾಮಿಗಳು ಕೃಷ್ಣರಾಜನಗಿರಿಗೆ ಬಂದಿದ್ದು ಎಡತೊರೆ, ಅದೇ ಇವತ್ತು ಕೃಷ್ಣರಾಜನಗರ. ಕೃಷ್ಣರಾಜ ಒಡೆಯರ್ ಬಹುದ್ದೂರವರಿಂದ ಹೆಸರಿಸಲ್ಪಟ್ಟ ಕೃಷ್ಣರಾಜನಗರ ಇವತ್ತು ಕೃಷ್ಣರಾಜನಗರ ಇಡೀ ನಾಡು ಮತ್ತು ದೇಶದಲ್ಲಿ ನಮ್ಮ ಎಡತೊರೆ ಯೋಗಾನಂದೀಶ್ವರ ಧರ್ಮಪೀಠದ ಮೂಲಕ ದೊಡ್ಡ ಸಾಧನೆ ಆಗ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ. ನಾನಷ್ಟು ಬಹಳ ಪ್ರಭಾವಿತನಾಗಿದೆ ಸ್ವಾಮಿಗಳಲ್ಲಿ. ಅವರ ಪ್ರವಚನಗಳು ನಿಜಕ್ಕೂ ಕೂಡ ಶಿವಾನಂದ ಲಹರಿಯನ್ನು ಹೇಳುವಾಗ ಅವರು ನನಗಂತೂ ಅವತ್ತಿನಿಂದ ಏನು ಹೇಳ್ತಾರೆ ಶಿವಾನಂದ ಲಹರಿಯಲ್ಲಿ ಸ್ವಾಮಿಗಳು ಹೇಳಿದ್ದು ಪ್ರವಚನದಲ್ಲಿ, ಏನಪ್ಪ ನೀನು ದೇವರ ಪೂಜೆಗೆ ಅಂತ ಕೂತ್ಕೊಂಡಿದೀಯ, ನೀನು ಉಣ್ಣುವ ಅನ್ನ, ಉಡುವ ವಸ್ತ್ರ, ಮುಡಿಯುವ ಹೂವು, ತಿನ್ನುವ ಫಲ ಅದೆಲ್ಲವನ್ನೂ ಇಟ್ಟಿದ್ದೀಯ, ಆದರೆ ನಿನ್ನ ಮನಸ್ಸನ್ನೇ ಇಲ್ಲಿಟ್ಟಿಲ್ವಲ್ಲಪ್ಪ ಅಂತ ಕೇಳಿದಾಗ ಅದು ಇವತ್ತಿಗೂ ಕೂಡ ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಮನೆಗೆ ಹೋದಾಗ ಶಿವಾನಂದ ಲಹರಿ ಶಂಕರ ಭಗವತ್ಪಾದರ ಮಾತುಗಳು ನೆನಪಿಗೆ ಬರ್ತವೆ. ನಮ್ಮ ಮನಸ್ಸನ್ನು ಮಸ್ತಕದೊಡನೆ ದೇವನಲ್ಲಿಟ್ಟು ನಮಸ್ಕರಿಸ್ತಕ್ಕಂಥ ಸಂಸ್ಕೃತಿ ಸಂಸ್ಕಾರವನ್ನು ಮಹಾಸ್ವಾಮಿಗಳು ನಮಗೆ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಕಿರಿಯ ಸ್ವಾಮಿಗಳು ಕೂಡ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳವರು ದೊಡ್ಡವರ ಹೆಜ್ಜೆಯನ್ನು, ದೊಡ್ಡವರ ದಾರಿಯಲ್ಲೇ ಹೋಗ್ತಾ ಇರ್ತಕ್ಕಂಥ ನಮ್ಮ ಬ್ರಹ್ಮಾನಂದ ಸ್ವಾಮಿಗಳು ಕೂಡ ಮುಂದೆ ಈ ಮಠವನ್ನು ಭಾಳ ದೊಡ್ಡದಾಗಿ ಬೆಳೆಸ್ತಕ್ಕಂಥವ್ರು. ಹಾಗಾಗಿ ಇವತ್ತು ನಾನೊಬ್ಬ ರಾಜಕಾರಣಿ ನಿಜ, ಆದರೆ ಸ್ವಾಮಿಗಳ ಅವರಿಂದ ಪ್ರಭಾವಿತನಾಗಿ ನಾನೊಬ್ಬ ಸಾಂಸ್ಕೃತಿಕ ಧಾರ್ಮಿಕ ವ್ಯಕ್ತಿಯಾಗಿ ಪರಿವರ್ತನಾಗಿದ್ದೇನೆ. ಹಾಗಾಗಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರಾಜಕೀಯದ ಸೋಂಕಿಲ್ಲದ ಮಠ ಧರ್ಮಪೀಠ ಯಾವುದಾದರೂ ಇದೆ ಅಂತ ಅಂದರೆ ಅದು ಎಡತೊರೆ ಯೋಗಾನಂದೀಶ್ವರ ಸರಸ್ವತಿಗಳ ಮಠ. ಹಾಗಾಗಿ ಅವರು ಯಾವುದಕ್ಕೂ ಇಲ್ಲ, ಅವರಾಯಿತು ಜಗತ್ತಿನ ಕಲ್ಯಾಣಕ್ಕೋಸ್ಕರ ಆರ್ನಿಶಿ ಅವರು ಸಂಕಲ್ಪ ಸಾಧನೆಗಳನ್ನು ಇಟ್ಕೊಂಡು ಬಂದಿರತಕ್ಕಂಥ ಮಹಾಸ್ವಾಮಿಗಳವರು. ಹಾಗಾಗಿ ಬಹಳ ಪುಣ್ಯ ನಮ್ಮ ತನಕ ಅವ್ರ ಜೊತೆ ಅವ್ರ ಮೇಲೆ ನಂಬಿಕೆ ಇಟ್ಟು ಅವರ ಆಶೀರ್ವಾದದೊಡನೆ ಇರ್ತಕ್ಕಂಥದ್ದೇ ನಮ್ಮ ಈ ಭಾಗದ ಜನರ ಪುಣ್ಯ ಅಂತಕ್ಕಂಥನ್ನು ಕೂಡ ನಾವು ಭಾವಿಸಿ ಮಹಾಸ್ವಾಮಿಗಳವರ ಆಶೀರ್ವಾದ ನಮ್ಮೆಲ್ಲರಿಗೂ ಕೂಡ ಇರಲಿ. ಈಗಾಗಲೇ ಹೇಳಿದ್ರು, ಈ ಕೋವಿಡ್ ಹೆಮ್ಮಾರಿ ಅದು ಈ ಜಗತ್ತನ್ನೇ ಸುಟ್ಟುಬಿಡ್ತು ಇವತ್ತು. ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಆರ್ಥಿಕ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿಬಿಡ್ತು. ಅದೆಲ್ಲವನ್ನು ಕೂಡ ನಿವಾರಣೆಯ ಸಲುವಾಗಿ ತಾವು ಸಂಕಲ್ಪ ಯಾತ್ರೆಯನ್ನು ಕೂಡ ಮಾಡಿ ಬಂದಿದ್ದೀರಾ. ಹಾಗಾಗಿ ಮಹಾಸ್ವಾಮಿಗಳವರ ಆಶೀರ್ವಾದ, ದೇವರ ಕೃಪೆ, ನಾವು ಇಟ್ಟಿರ್ತಕ್ಕಂಥ ನಂಬಿಕೆ, ಈ ಎಲ್ಲ ರೋಗಗಳು ನಮ್ಮಿಂದ ದೂರವಾಗಿ ಭಾರತದ ಸಮಸ್ತ ಜನರು, ಮನುಕುಲದ ನಾವೆಲ್ಲರೂ ಕೂಡ ಒಂದಾಗಿ ಬದುಕುವಂಥ, ಸಮಾಧಾನವಾಗಿ ಬದುಕುವಂಥ ಸ್ವಾಮಿಗಳು ಹೇಳ್ತಾ ಇದ್ರು, ದಾನಕ್ಕೆಲ್ಲ ಸಮಾಧಾನವೇ ಲೇಸು. ಇವತ್ತಿನ ದಿವಸ ಆ ಸಮಾಧಾನವನ್ನು ಮಹಾಸ್ವಾಮಿಗಳ ಆಶೀರ್ವಾದದ ಮೂಲಕ ನಾವೆಲ್ಲರೂ ಕೂಡ ಪಡ್ಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಮಹಾಸ್ವಾಮಿಗಳವರ ಪದತಲಕ್ಕೆ ನಮಿಸಿ ಅವರ ವರ್ಧಂತೋತ್ಸವ, ಅವರನ್ನು ಈ ಭೂಮಿಗೆ ಕೊಟ್ಟಂಥ ಅವರ ಪೂರ್ವಾಶ್ರಮದ ತಂದೆ ತಾಯಿಗಳನ್ನು ಕೂಡ ಈ ದಿವಸ ನಾವು ಸ್ಮರಣೆ ಮಾಡಿಕೊಂಡು ಮಹಾಸ್ವಾಮಿಗಳ ಆಶೀರ್ವಾದವನ್ನು ಮತ್ತೆ ಬೇಡ್ತಾ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇಡೀ ವರ್ಧಂತೋತ್ಸವ ಕಾರ್ಯಕ್ರಮಕ್ಕೆ ಶುಭಾಶಯದ ಶುಭಕಾಮನೆಗಳು. ನಮಸ್ಕಾರ.
ಇವತ್ತಿನ ದಿವಸ ಪೂಜ್ಯ ಶ್ರೀಗಳ ವರ್ಧಂತಿ ಮಹೋತ್ಸವಕ್ಕೋಸ್ಕರ ನಾವೆಲ್ಲ ಸೇರಿದ್ದೀವಿ. ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ಧರ್ಮ, ಅದಕ್ಕೆ ಸನಾತನ ಧರ್ಮ ಅಂತ ಏನು ಹೇಳ್ತೀವಿ, ಯಾವುದು ನಮ್ಮ ಹಿಂದೂಯಿಸಮ್ ಅಂತ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ, ಇದಕ್ಕೆ ಎಲ್ರಿಗೂ ಈಗ ಒಂದು ಅಭಿಪ್ರಾಯ ಬಂದಿದೆ. ಕನಿಷ್ಠ ಪಕ್ಷ ಇದು 25,000 ವರ್ಷದ ಧರ್ಮ ಅಂತ ಈಗ ಒಂದು ನಿರ್ಣಯ ಆಗಿದೆ ಯುನೈಟೆಡ್ ನೇಷನ್ಸಲ್ಲಿ. 25,000 ಅದನ್ನು ನಾವು ಒಪ್ಪಲ್ಲ, ಬಟ್ 25,000 ಅಂತ ಈಗ ನಾವು ಸಾರ್ವಜನಿಕದಲ್ಲಿ ಹೇಳ್ತೀವಿ. ಇದು ಯಾಕೆ ಇಷ್ಟು ವರ್ಷ ಇದೆ ಮತ್ತು ಇನ್ನೂ ನಮ್ಮ ಮನಸ್ಸಲ್ಲಿ ಬಂದರೆ ಅದಕ್ಕೆ ಇದು ಪ್ರಾಚೀನತೆ ಒಂದಿದೆ, ಅದ್ರ ಜೊತೆ ಮತ್ತು ಮೃತ್ಯುಂಜಯತೆ ಅಂತ ಒಂದು ಕಾರಣ ಇದೆ ಅದಕ್ಕೆ. ಅದ್ರ ಜೊತೆಗೆ ಈ ಸಂಸ್ಕೃತಿಲಿ ಗುರು ಪರಂಪರೆ ಅಂತ ಒಂದಿದೆ. ಗುರುಗಳಿಗೆ ಅತ್ಯಂತ ಉತ್ತಮ ಸ್ಥಾನ ಕೊಟ್ಟಿದೆ ಈ ಸಂಸ್ಕೃತಿಲಿ. ಯಾವ ಸಂಸ್ಕೃತಿಲೂ, ಕೆಲವು ಸಂಸ್ಕೃತಿಲಂತೂ ಗುರು ಅಂತ ಕಾನ್ಸೆಪ್ಟೇ ಇಲ್ಲ. ಸನಾತನ ಧರ್ಮದಲ್ಲಿ ಎಲ್ಲದಕ್ಕಿಂತ ಸರ್ವೋಚ್ಚ ಸ್ಥಾನ ಕೊಟ್ಟಿರೋದು ಗುರುಗಳಿಗೆ. ಎಲ್ಲಿ ತನಕ ಹೋಗಿದ್ದೀವಿ ಅಂದರೆ, ಯಾಕೆಂದರೆ ಸಮಯ ಇಲ್ಲ, ನಂಗೆ ಗೊತ್ತು ಸಮಯದ ಕಡಿಮೆ ಸಮಯ ಇದೆ, ಅದಕ್ಕೋಸ್ಕರ ಜಾಸ್ತಿ ಸಮಯ ತಗೊಳ್ಳಲ್ಲ. ಒಂದೇ ವಾಕ್ಯದಲ್ಲಿ ಹೇಳಬೇಕಾದ್ರೆ ಈಗ ನಮ್ಮ ಮುಂದೆ ಸಾಕ್ಷಾತ್ ಶಿವನೋ ಪಾರ್ವತಿನೋ ಅಥವಾ ಕೃಷ್ಣನೋ ಬಂದು ನಿಂತ್ಕೊಂಡ್ರು, ಅದ್ರ ಪಕ್ಕ ಗುರುಗಳು ಬಂದು ನಿಂತ್ಕೊಂಡ್ರೆ ನಾವು ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಬಂದರೆ, ನಮ್ಮ ಧರ್ಮ ಸನಾತನ ಧರ್ಮ ಹೇಳುತ್ತೆ ಮೊದಲು ಗುರುಗಳಿಗೆ ನಮಸ್ಕಾರ ಮಾಡು. ಯಾಕೆ? ಗುರುಗಳಿಂದಲೇ ನಿಂಗೆ ಆ ಜ್ಞಾನ ಬಂದಿದ್ದು, ಈ ಥರ ಪರಮಾತ್ಮ ಇದ್ದಾನೆ ಅಂತ. ಗುರುಗಳ ಜ್ಞಾನ ಕೊಟ್ಟಿಲ್ಲದೆ ಇದ್ದರೆ, ಪರಮಾತ್ಮ ಮುಂದೆ ನಿಂತೇ ಇದ್ದರೆ ಏನೂ ನಮಗೆ ಗೊತ್ತಾಗ್ತಿರಲಿಲ್ಲ. ಆ ಸ್ಥಾನ ಗುರುಗಳಿಗಿದೆ. ನಾಗಾನಂದ ಅವ್ರು ಹೇಳಿದ್ರು ವರ್ಧಂತಿ ಅಂದರೆ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತೀವಿ ಅಂತಲ್ಲವೇ. ಸನಾತನ ಧರ್ಮದಲ್ಲಿ ನಾವು ಈ ವರ್ಧಂತಿ, ವ್ಯಾಸ ಪೂಜೆ ಇದೆಲ್ಲ ಯಾಕೆ ಮಾಡ್ತೀವಿ ಅಂದರೆ, ನಮ್ಮ ಹಿರಿಯರು ಹೇಳಿದ್ರು ವರ್ಷಕ್ಕೆ 1 ಸತಿ 2 ಸತಿ 3 ಸತಿನಾರೂ ಗುರುಗಳ ಹತ್ರಕ್ಕೆ ಹೋಗಿ ನಮಸ್ಕಾರ ಮಾಡಿ ಅವ್ರ ಕೈಲಿ ಆಶೀರ್ವಾದ ತಗೊಂಡು ನಮ್ಮ ಕೃತಜ್ಞತೆನೇ ಅರ್ಪಿಸ್ಬೇಕು. ಅವ್ರು ನಮ್ಗೆ ಇಷ್ಟು ಆಶೀರ್ವಾದ ಮಾಡಿ ಮಾರ್ಗದರ್ಶನ ಮಾಡ್ತಿದ್ದಾರಲ್ಲ, ನಾವೇನು ಕೊಡೋಕ್ಕಾಗುತ್ತೆ? ನಾಗಾನಂದ ಹೇಳ್ದಾಗೆ ಮತ್ತು ಅಶೋಕ್ ಹಾರ್ನಳ್ಳಿ ಅವ್ರು ಹೇಳ್ದಾಗೆ ಶ್ರದ್ಧಾ ಭಕ್ತಿ ಕೊಡ್ಬೋದು ಮತ್ತು ನಾವು ನಮಸ್ಕಾರ ಮಾಡ್ಬೋದು. ಅದನ್ನು ತಿಳಿಸೋಕ್ಕೆ ಸೂಚನೆಗೋಸ್ಕರ ಈ ಕಾರ್ಯಕ್ರಮ ಆಯೋಜನೆ ಮಾಡೋದು. ಯಾಕೆಂದರೆ ಇವತ್ತಿನ ದಿವಸ ಪತ್ರಕರ್ತರಲ್ಲಿ ಸೋ ಕಾಲ್ಡ್ ಬುದ್ಧಿಜೀವಿಸ್ ಇದ್ದಾರಲ್ಲ, ಓಹೋ ಸ್ವಾಮಿಗಳು ಹ್ಯಾಪಿ ಬರ್ತ್ಡೇ ಮಾಡ್ಕೋತಾರೆ, ಇದು ಬ್ರಾಹ್ಮಣರು ನೀವು ವರ್ಧಂತಿ ಅಂತ ಹೇಳ್ತೀವಿ, ನಾವು ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತೀವಿ ಅಂತ ಎಲ್ಲರೂ ಏನು ಸಾರ್ ಅಂತ ಕೇಳಿದ್ರೆ ನಮ್ಮವ್ರದ್ರ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ನಾವು ಅದಕ್ಕೆ ಉತ್ತರ ಕೊಡಬೇಕು. ಇದು ಹ್ಯಾಪಿ ಬರ್ತ್ಡೇ ಅಲ್ಲ, ಇವತ್ತಿನ ದಿವಸ ನಾವೆಲ್ಲ ಸೇರಿರೋದು ಗುರುಗಳಿಗೆ ನಮ್ಮ ಕೃತಜ್ಞತೆ ಅರ್ಪಿಸೋಕ್ಕೆ. ಇಷ್ಟು ವರ್ಷ ಇಷ್ಟು ದಿವಸ ತಮ್ಮ ಆಶೀರ್ವಾದದಿಂದ ನಮಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿದ್ದೀರಿ, ಅದನ್ನು ಕೃತಜ್ಞತೆ ಅರ್ಪಿಸೋಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಅದಕ್ಕೋಸ್ಕರ ನಾವೇ ಇವತ್ತಿನ ದಿವಸ ನಾವು ಬಂದಿದ್ದೀವಿ ಅಂತ. ಎರಡನೇದು, ನಾವು ಇವತ್ತಿನ ದಿವಸ ನೋಡಿದ್ರೆ ಬರೀ ಮನುಷ್ಯ ಮಾತ್ರ ಈ ವಿವೇಕ ಇರೋದು. ಇನ್ನು ಬಾಕಿ ಪ್ರಾಣಿಗಳು ನಮ್ಮ ಜೊತೆನೇ ಇರ್ತಾರೆ, ಅವಕ್ಕೂ 9 ತಿಂಗಳಾದ್ಮೇಲೆ ಒಂದು ಮಗು ಆಗುತ್ತೆ, ಅದಾಗುತ್ತೆ, ಅದೆಲ್ಲ ಇದೆ. ಅವನ್ನ ಮಲ್ಕೊಳ್ಳುತ್ತವೆ, ಹೇಳುತ್ತೆ ಎಲ್ಲವೇ. ಮನುಷ್ಯಂಗೆ ಇನ್ನು ಬಾಕಿಯವ್ರಿಗೆ ಏನು ವ್ಯತ್ಯಾಸ ಇದೆ ಅಂದರೆ, ನಮ್ಮದ್ರಲ್ಲಿ ಭಗವಂತ ಈಶ್ವರ ಒಂದು ಶಕ್ತಿ ಕೊಟ್ಟಿದ್ದಾನೆ. ಏನು? ಪವರ್ ಆಫ್ ಡಿಸ್ಕ್ರಿಮಿನೇಷನ್. ಇದು ಮಾಡಬೇಕು, ಇದು ಮಾಡಬಾರ್ದು. ಈ ಒಂದು ಬುದ್ಧಿ ವಿವೇಚನೆ ಇದೆಯಲ್ಲ, ಅದು ಬರೀ ಮನುಷ್ಯಂಗೆ ಮಾತ್ರನೇ ಇದೆ. ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅದು ಯಾರು ಹೇಳೋರು? ನಮ್ಮ ಮನಸ್ಸಿಗೆ ಬಂದಾಗ ನಾವು ಮಾಡೋಕ್ಕಾಗೋಲ್ಲ. ಅದನ್ನು ಅಥವಾ ಗುರುಮುಖೇನ ಕೇಳಬೇಕು ಅಥವಾ ಶಾಸ್ತ್ರ ವೇದದಲ್ಲಿ ನಾವು ಹೇಳಬೇಕು. ಶಾಸ್ತ್ರ ವೇದ ನೋಡಬೇಕು. ನಾವು ಸ್ವಾಮಿ ಸಂಸ್ಕೃತ ಬರಲ್ಲ, ನಮಗೆ ಶಾಸ್ತ್ರ ಗೊತ್ತಿಲ್ಲ, ವೇದ ಗೊತ್ತಿಲ್ಲ ಅಂದರೆ ಗುರುಗಳ ಹತ್ರಕ್ಕೆ ಹೋಗಬೇಕು. ಅಥವಾ ಗುರುಗಳ ಹತ್ರಕ್ಕೆ ಹೋಗೋಕೆ ಆಗದೇ ಇದ್ದರೆ ಸಂಪ್ರದಾಯಸ್ಥರು ಮನೇಲಿ ಯಾರು ಹಿರಿಯರಿದ್ದಾರೆ ಅವ್ರು ಏನು ಮಾರ್ಗದರ್ಶನ ಕೊಡ್ತಾರೆ ಆ ಮಾರ್ಗದರ್ಶನದಲ್ಲಿ ಹೋದರೆ ನಮ್ಗೆ ಉತ್ತಮ ಆಗುತ್ತೆ, ನಮ್ಮ ಜೀವನ ಉತ್ತಮ ಆಗುತ್ತೆ. ಈ ಒಂದು ಸಂಪ್ರದಾಯ, ಷಟ್ ಸಂಪ್ರದಾಯ ನಮ್ಮ ಸನಾತನ ಧರ್ಮದಲ್ಲಿ ಇದೆ. ಮತ್ತು ಇನ್ನೊಂದು ಏನು ಅಂದರೆ, ಇವತ್ತಿನ ದಿವಸ ತಮಗೆ ಹೇಳಬೇಕು ಅಂತಿದ್ದೀನಿ, ಯಾಕೆಂದರೆ ಈ ಥರ ಒಂದು ಸಂದರ್ಭ ಸಿಕ್ಕಿಲ್ಲ. ಸನಾತನ ಧರ್ಮ, ನಮ್ಮ ಹಿಂದೂಯಿಸಮ್ ಮಾತ್ರ ಒಂದೇ ಒಂದು ಧರ್ಮ ಇದೆ,
ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಗುರುಮುಖೇನ ಪಾಠ ಆಗಲೇಬೇಕು. ಗುರುಮುಖೇನ ಪಾಠ ಆಗಿಲ್ಲದೆ ಇದ್ದರೆ ಒಂದು ಸ್ವಲ್ಪ ನಾವು ತಿಳ್ಕೊಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ತಿಳ್ಕೊಳ್ಳೋಕ್ಕಾಗೋಲ್ಲ. ಕೆಲವು ಸತಿ ಈ ಪುಸ್ತಕದಲ್ಲಿ ಮತ್ತು ಏನೋ ಒಂದು ನೋಡ್ಬಿಟ್ಟು ನಾವು ಏನೇನೋ ವಿಶ್ಲೇಷಣೆ ಮಾಡಿ ಡಿಸ್ಕಷನ್ನು ಡಿಬೇಟು ಎಲ್ಲ ಶುರುವಾಗೋಗುತ್ತೆ. ಆವಾಗ ನಾವು ಮುಖ್ಯವಾಗಿ ಏನು ಕೇಳಬೇಕು ಅವ್ರ ಕೇಳಿ ಅಂದರೆ, ನೀವು ಹೇಳೋದೆಲ್ಲ ಆಮೇಲೆ ಕೇಳ್ತೀವಿ, ನಿಮಗೆ ಪಾಠ ಆಗಿದೆಯೇ, ಗುರುಮುಖೇನ ಪಾಠ ಆಗಿದೆಯೇ? ಆಗಿಲ್ಲ ಅಂದರೆ ಸರಿಯಪ್ಪ, ಇವತ್ತಿನ ದಿವಸ ನಿನ್ನ ಮನಸ್ಸಲ್ಲಿ ಈ ಥರ ಹೇಳ್ತಾ ಇದೆ, ನನ್ನ ಮನಸ್ಸಲ್ಲಿ ಈ ಥರ ಹೇಳ್ತಾ ಇದೆ, ಇದು ಏನು ನಿಷ್ಕರ್ಷಕ್ಕೆ ಬರೋಕ್ಕಾಗೋಲ್ಲ ಅಂತ ನಾವು ಹೇಳ್ಬೋದು. ಗುರುಮುಖೇನ ಪಾಠ ಆಗಿದ್ರೆ ಮಾತ್ರ ಸರಿಯಾಗುತ್ತೆ. ಎರಡನೇದು, ಇನ್ನೊಂದು ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ, ನಾವು ಮೂಲ ಗ್ರಂಥ ಓದ್ತಾ ಇಲ್ಲ. ಇವತ್ತಿನ ದಿವಸ ನಾವೆಲ್ಲರೂ ಇಲ್ಲಿ ಏನು ಸೇರಿದ್ದೀವಿ, ನಾವು ಹೋಗುವಾಗ ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋಗಬೇಕು, ನಾವು ಭಾರತೀಯರಾಗಿದ್ದರಿಂದ ರಾಮಾಯಣ ಮತ್ತು ಮಹಾಭಾರತ ಮೂಲ ಗ್ರಂಥ ನಾವು ಓದ್ತೀವಿ ನಮ್ಮ ಜೀವನದಲ್ಲಿ ಅಂತ. ನಾವು ರಾಮಾಯಣನೂ ಓದಿಲ್ಲ, ಮಹಾಭಾರತನೂ ಓದಿಲ್ಲ, ಕಾಲ ಮೇಲೆ ಕಾಲು ಹಾಕ್ಕೊಂಡು ನಾವು ಡಿಸ್ಕಷನ್ ಮಾಡಿದ್ದೆ. ರಾಮ ಮಾಡಿದ ಕರೀನಾ, ಲಕ್ಷ್ಮಣ ಮಾಡಿದ ಸರಿನಾ, ಸೀತಾ ಹೀಗೆ ಮಾಡಿದ ಹೋದಾಗಿತ್ತ, ದರ್ಶತ ಹೀಗೆ ಮೂಲ ಗ್ರಂಥ ನೀವು ಓದಿದೀಯಾ? ಇಲ್ಲ ಸ್ವಾಮಿ, ಮೂಲ ಗ್ರಂಥ ನಾವು ಓದಿಲ್ಲ. ಏನು ಮತ್ತು ರಾಮಾಯಣ ನಂಗೆ ಗೊತ್ತು. ಹೇಗೆ ಗೊತ್ತು ರಾಮಾಯಣ? ಅಜ್ಜಿ ಒಂದು ಸ್ವಲ್ಪ ಕಥೆ ಹೇಳಿದ್ರು, ಟಿ ವಿಲಿ ಒಂದೆರಡು ಸತಿ ನೋಡಿದೆ. ಮೂಲ ಗ್ರಂಥ ಓದಿದೆಯಾ? ತುಳಸಿದಾಸ್ ರಾಮಾಯಣನೋ ವಾಲ್ಮೀಕಿ ರಾಮಾಯಣನೋ? ಅದು ಬೇಡ, ವಾಲ್ಮೀಕಿ ತುಳಸಿದಾಸ್ ಬೇಡ, ಕಂಬ ರಾಮಾಯಣ ಓದಿದೆಯಾ? ಯಾವುದೂ ಓದಿಲ್ಲ. ಹೇಳಿದ್ದು ಈ ಚರ್ಚೆ ಇದಾಗಿ ಶುರುವಾಗಿದೆ. ನಾವು ಮೂಲ ಗ್ರಂಥ ಒಂದು ಸತಿ ಗುರುಮುಖೇನ ಅದನ್ನು ಪಾಠ ಆದರೆ, ರಾಮಾಯಣದಾಗಲಿ ಮಹಾಭಾರತದಾಗಲಿ ಅಥವಾ ಇನ್ಬೇಕಾದ್ರೆ ಆಗಲಿ, ಆವಾಗ ನಮಗೆ ಅರ್ಥವಾಗುತ್ತೆ ಈ ಏನೇನು ಸಂಶಯಗಳಿದೆ ನಮ್ಮ ಮನಸ್ಸಲ್ಲಿ ಇದಾಗುತ್ತೆ. ಈಗ ನಾ ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದೇ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಒಂದು ವಾರದ ಹಿಂದೆ ಯಾರೋ ಫೋನ್ ಮಾಡಿದರು ನನಗೆ. ಅವ್ರು ಹೇಳೋದು, ಸ್ವಾಮಿ ಒಂದು ಪ್ರಶ್ನೆ ಇದೆ, ನೀವು ರಾಮಾಯಣದಲ್ಲಿ ತುಂಬ ಒಂದು ನ್ಯಾಷನಲ್ ಪ್ರಾಜೆಕ್ಟಲ್ಲಿ ನೀವು ಮೆಂಬರ್ ಆಗಿದ್ದೀರಿ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅಂತ. ಏನು ಅಂತ ಕೇಳಿದೆ. ಅವ್ರು ಹೇಳಿದ್ರು, ಈ ಥರ ಆಂಜನೇಯ ಹೋದ ಅಶೋಕವನಕ್ಕೆ, ಸೀತಾಮ್ಮನವ್ರನ್ನೂ ಕಂಡ್ದ. ಸೀತಾಮ್ಮನವ್ರಿಗೆ ಆಂಜನೇಯ ಹೇಳ್ದ, ಇಷ್ಟೆಲ್ಲ ಯಾಕೆ ಯುದ್ಧ ಗಿದ್ದ ಎಲ್ಲವೇ, ಸೀತಾಮ್ಮನವರೇ ನೀವು ನಾನು ಬೆಂದ ಮೇಲೆ ಕೂತ್ಕೊಂಬಿಡಿ, ನಾನು ಹಾರ್ಕೊಂಡು ವಾಪಸ್ ಕರ್ಕೊಂಡು ಹೊರಟೋಗ್ತೀನಿ. ರಾಮಂಗೆ ನೀವು ಸೀತಾ ತಾನೇ ಬೇಕಾಗಿರೋದು. ಅದನ್ನು ಸೀತಾ ಒಪ್ಕೊಂಬಿಟ್ಟು ಆಂಜನೇಯನೇ ಪ್ರಪೋಸಲ್ ಇತ್ತು, ಅದನ್ನು ಯಾಕೆ ಮಾಡಲಿಲ್ಲ, ಯುದ್ಧ ಯಾಕೆ ಮಾಡಬೇಕಾಗಿತ್ತು ಸ್ವಾಮಿ ಅಂತ. ಅದ್ರ ಮೇಲೆ ಚರ್ಚೆ. ನಾ ಹೇಳಿದೆ, ಮೂಲ ರಾಮಾಯಣ ಓದಿದ್ದೀರಾ ನೀವು ಅಂತ. ಇಲ್ಲ ಸ್ವಾಮಿ, ವಾಲ್ಮೀಕಿ ರಾಮಾಯಣ ಓದಿಲ್ಲ ನಾನು ಅಂದರು. ತುಳಸಿದಾಸ್ ರಾಮಾಯಣ ಓದಿದ್ದೀರಾ ಅಂದರೆ, ಸ್ವಾಮಿ ನೀವು ಈ ಥರ ಎಲ್ಲ ಪ್ರಶ್ನೆ. ನಾ ಹೇಳಿದೆ, ನಾನು ಹೇಳಿ ಎಸ್ ಅಥವಾ ನೋ ಅಂತ ಹೇಳಿ ಅಂತ. ಇಲ್ಲ ಸ್ವಾಮಿ, ತುಳಸಿದಾಸ್ ರಾಮಾಯಣ ಓದಿಲ್ಲ ಅಂತ. ನೀವು ಎರಡನ್ನೂ ಇದನ್ನು ಓದಿ, ಬಟ್ ನೀವು ಪ್ರಶ್ನೆ ಕೇಳಿದ್ರೆ ನಾನು ಹೇಳ್ತೀನಿ ನೋಡಿ. ಸೀತಾಮ್ಮನವರು ಇದು ಪ್ರಪೋಸಲ್ ಕೊಟ್ಟಿದ್ದು ನಿಜ. ಸೀತಾಮ್ಮನವ್ರು ಏನು ಹೇಳಿದ್ರು ಅಂದರೆ, ನೋಡಪ್ಪ ನೀ ಆಂಜನೇಯ ನೀ ಗಂಡಸು, ನಾವು ಸೌಭಾಗ್ಯವತಿ, ನನಗೆ ರಾಮ ಅಂತವರು ದೇವರು ಮತ್ತು ನನ್ನ ಪತಿಯವರು. ನಾ ಪತ್ನಿಯಾಗಿ ಇನ್ನೊಬ್ಬನ ಮನುಷ್ಯಂದ ದೇಹನ ನಾ ಹೇಗೆ ಮುಟ್ಲಿ, ಅದು ನಿನ್ನ ಮೇಲೆ ಬೆನ್ನ ಮೇಲೆ ಕೂತ್ಕೊಂಡು ಹೋಗಬೇಕು ಅಂತಿದ್ದಿ, ಅದು ಒಂದು. ಎರಡನೇದು, ಇದು ನಾವು ಸಮುದ್ರ ದಾಟಬೇಕು ಅಂತಿದ್ದೀನಿ. ಸಮುದ್ರ ದಾಟಬೇಕಂದ್ರೆ ಸಣ್ಣ ಸಮುದ್ರ ಅಲ್ಲ ಅದು, ಅದರಲ್ಲಿ ಮೊಸಳೆಗಳಿದೆ, ರಾಕ್ಷಸರುಗಳಿದ್ದಾರೆ, 208 ಇದೆ. ನಂಗೆ ಹೆದರಿಕೆ ಆದಾಗ ನಾ ಏನು ಮಾಡಬೇಕು? ನಿನ್ನ ಬೆನ್ನ ಮೇಲೆ ಕೂತ್ಕೊಂಡು ನೀನು ಅಲಿಂಗನ ಮಾಡ್ಕೋಬೇಕು, ನಿನ್ನ ನಾನು ತಗ್ಗೋಬೇಕಾಗುತ್ತೆ. ನಾ ಪತಿವ್ರತೆ ಆದವಳು ಈ ಥರ ಮಾಡೋಕ್ಕಾಗುತ್ತಾ, ಮಾಡ್ಬೋದಾ, ನೀ ಯೋಚನೆ ಮಾಡು ಅಂತ. ಆಂಜನೇಯ ಹೇಳ್ತಾನೆ ಹೌದು. ಆಂಜನೇಯ ಬ್ರಹ್ಮಚಾರಿ, ಅವನು ಹೇಳ್ತಾನೆ ಹೌದು ಅಂತ. ಎರಡನೇದು, ಸೀತಾಮ್ಮನವ್ರು ಹೇಳ್ತಾರೆ, ರಾವಣ ಅಂತೂ ಕದ್ದು ತಗೊಂಡು ಹೋದ, ಅವನೇನು ಯುದ್ಧ ಮಾಡಲೇನು ಕರ್ಕೊಂಬಂದಿಲ್ಲ ಇಲ್ಲಿ. ನಾನು ಮಾರೀಚಿಂದ ಒಂದು ಜಿಂಕೆ ವೇಷ ಬಂತು, ಅದಕ್ಕೆ ಮೋಹ ಆಗ್ಬಿಟ್ಟು ನಾ ಅದಕ್ಕೆ ಹೋದೆ. ನಾವು ಕದ್ದಾಗಿ ನಾವು ವಾಪಸ್ ತೊಗೊಳ್ಬೇಕಲ್ಲ. ರಾಮ ನನ್ನ ಪತಿಯವರು ಯುದ್ಧ ಮಾಡಿ ಈ ರಾವಣಂಗೆ ಬುದ್ಧಿ ಕಲಿಸಿ ರಾವಣನ ಸಂಹಾರ ಮಾಡಿ ನಾನು ವಾಪಸ್ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ನಂಗೆ ಪೂರ್ಣ ವಿಶ್ವಾಸ ಇದೆ. 2 ತಿಂಗಳಲ್ಲಿ ಅದನ್ನು ಮಾಡಬೇಕು ಅವರು, ಇಲ್ಲದೆ ಅದು ನಂದು ಜೀವನ ತ್ಯಾಗ ಮಾಡ್ತೀನಿ ಅಂತ ಹೇಳ್ತಾರೆ. ಓ ಸ್ವಾಮಿ, ಇಷ್ಟೆಲ್ಲ ಬರೆದಿದ್ಯಾ ವಾಲ್ಮೀಕಿ ರಾಮಾಯಣದಲ್ಲಿ ಅಂತ ಕೇಳ್ತಾರೆ. ಹೌದು ಅಂತ. ಓಹೋ ಸರಿ, ಹಾಗಾದರೆ ಡಿಸ್ಕಷನ್ ಡಿಬೇಟ್ ಏನೂ ಬೇಡ ಅಂತ. ಈ ಥರ ನಾವು ಸ್ಥಿತಿಯಲ್ಲಿ ಇವತ್ತಿನ ದಿವಸ ನಾವು ಇದ್ದೀವಿ. ಇನ್ನೊಂದು ಏನು ಅಂದರೆ, ಈ ಮಹಾಭಾರತದಲ್ಲೂ ಅಷ್ಟೇ ತಮ್ಗೆ ಆಶ್ಚರ್ಯವಾಗ್ಬೋದು. ಮಹಾಭಾರತದಲ್ಲಿ 850 ಶ್ಲೋಕಗಳಿದೆ. ಈಗಲೂ ಅದಕ್ಕೆ ಸರಿಯಾಗಿ ಪೂರ್ತಿ ಅರ್ಥ ಯಾರೂ ಹೇಳೋಕ್ಕಾಗಿಲ್ಲ. 850ರಲ್ಲಿ ಒಂದು 240 ಸಿಕ್ಕಿದೆ. ಆ 240ಅಲ್ಲಿ ಅದಕ್ಕೆ ತರ್ಜುಮೆ ಮಾಡಿ ಹೇಳಿದ್ದಾರೆ. ಇದು ಯಾಕೆ ಹೇಳಿದ್ರು ಅಂದರೆ,
ವ್ಯಾಸಮುನಿ ಋಷಿಗಳು ಯಾವಾಗ ಡಿಕ್ಟೇಷನ್ ಶುರು ಮಾಡಿದ್ರು ಗಣೇಶ ಒಂದು ಕಂಡೀಷನ್ ಹಾಕ್ದ, ಏನು ನೀವು ನಿಲ್ಲಿಸಿದ್ರೆ ನಾ ಅಲ್ಲೇ ನಿಲ್ಲಿಸ್ಬಿಡ್ತೀನಿ ಅಂತ. ವ್ಯಾಸ ಮಹರ್ಷಿಗಳು ಯೋಚನೆ ಮಾಡಿದ್ರು, ನಾ ಈ ಕಂಟಿನ್ಯೂಸ್ ಡಿಕ್ಟೇಷನ್ ಹ್ಯಾಕ್ ಕೊಡೋದು ಅಂತ. ಅವರು ಒಂದು ಕಂಡೀಷನ್ ಹಾಕೋದು ಗಣೇಶಂಗೆ, ನಾ ಏನೇನು ಡಿಕ್ಟೇಷನ್ ಕೊಡ್ತಾ ಇದ್ದೀನಿ ನಿಂಗೆ ಚೆನ್ನಾಗಿ ಅರ್ಥ ಆಗಬೇಕು, ಅದು ಮನಸ್ಸಿಗೆ ಗಟ್ಟಬೇಕು, ಆವಾಗ ನಾನು ಮುಂದಕ್ಕೆ ಎಲ್ಲಿ ಹಿಂಗೆ ಅರ್ಥವಾಗಲ್ಲ ಅಲ್ಲಿ ನಾನು ಕೇಳಬೇಕು, ನಾನು ಹಿಂಗೆ ಅರ್ಥ ಹೇಳ್ತೀನಿ ಅಂತ. ಗಣೇಶ ಒಪ್ಕೊಂಬಿಟ್ಟ. ಅದಕ್ಕೋಸ್ಕರ ಈ 850 ಶ್ಲೋಕಗಳು ಅಲ್ಲಿದೆ. ಅದನ್ನು ನಾವು ಓದಿದ್ರೆ ನಿಮಗೆ ಅದ್ರ ಏನೂ ಅರ್ಥವಾಗಲ್ಲ. ಸುಮ್ಮನೆ ನಂಗೆ ಸಂಸ್ಕೃತ ಬರುತ್ತೆ ಅಂತ ಓದಕ್ಕೆ ಹೋದ್ರೆ ಅದೇನು ನಿಮ್ಗೆ ಅರ್ಥವಾಗಲ್ಲ. ಅದನ್ನು ಗುರುಮುಖೇನ ಕೇಳಿದ್ರೆ ಮಾತ್ರ ನಿಮಗೆ ಅರ್ಥವಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಏನು ಅಂದರೆ, ಈಗ ಒಬ್ಬರು ಯೋಗಿಗಳಿದ್ದರು, ನಿಜ ಸಂಗತಿ ಇದು ಆಗಿದ್ದು, ಅದನ್ನು ನಾನು ಹೇಳ್ತಾ ಇದ್ದೀನಿ. ಅವ್ರು ದೊಡ್ಡ ಯೋಗಿಗಳಿದ್ದರು. ಅವ್ರು ಎಂಥ ಯೋಗಿಗಳು ಅಂದರೆ, ದಿನದಲ್ಲಿ ಅವರು ಪೂರ್ತಿ ಮಲ್ಕೊಂಡಿರೋರು. ನಾವು ಹೇಗೆ 6 ಗಂಟೆ ಕಾಲ 5 ಗಂಟೆ ಕಾಲ ಮಲ್ಕೋತೀವೋ, ಅವ್ರು ದಿನದಲ್ಲಿ ಮಲ್ಕೊಂಬಿಟ್ಟಿರೋರು, ರಾತ್ರಿ ಎದ್ದಿರೋರು. ಪ್ರತಿ ದಿವಸನೂ ಶಿವರಾತ್ರಿ ಜಾಗರಣೆ ಅವರದ್ದು. ಸರಿ, ಎಲ್ಲರೂ ನೋಡಿ ಸ್ವಾಮಿ ಎಷ್ಟು ದೊಡ್ಡ ಸ್ವಾಮಿಗಳು ಇವರು, ಬೆಳಗ್ಗೆ ಹೊತ್ತು ಮಲ್ಕೋತಾರೆ, ಏನಪ್ಪ ಇದು ನಮ್ಮ ಸನಾತನ ಧರ್ಮದಲ್ಲಿ ಇದನ್ನು ಹೇಳಿಲ್ವಲ್ಲ, ಈ ಸ್ವಾಮಿ ನಿಮ್ದು ಹೇಳಿದೆಯೋ ಇಲ್ವೋ ನೋಡಿ ಸ್ವಾಮಿ ಎಷ್ಟು ದೊಡ್ಡ ಯೋಗಿ ಅಂತ. ಸೊ ಆಮೇಲೆ ಅವ್ರ ಹತ್ರಕ್ಕೆ ಯಾರೋ 4-5 ವಿದ್ವಾಂಸರು ಪಂಡಿತರು ಯಾರು ಗುರುಮುಖೇನ ಪಾಠ ಕಲ್ತಿದ್ರು ಅವ್ರ ಹತ್ರಕ್ಕೆ ಹೋದರು. ಏನು ಸ್ವಾಮಿ ನೀವು ಈ ಥರ ಮಾಡ್ತಿದ್ದೀರಲ್ಲ ಅಂತ. ಅವರು ಹೇಳಿದ್ರು, ನೋಡಪ್ಪ ನೀನು ಭಗವದ್ಗೀತೆ ಗೊತ್ತಾ ನಿಂಗೆ ಅಂತ. ಹೌದು ಸ್ವಾಮಿ ಭಗವದ್ಗೀತೆ ಗೊತ್ತು ಅಂದು. ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳಿದ್ದಾನೆ, ಇಟ್ಸ್ ಲೈಕ್ ಎನ್ ಇಂಜಂಕ್ಷನ್. ವಕೀಲರಿದ್ದಾರಲ್ಲ ಅದಕ್ಕೋಸ್ಕರ ಅವ್ರಿಗೆ ಬೇಗನೆ ಅರ್ಥ ಹೋಗುತ್ತೆ. ಇಂಜಂಕ್ಷನ್ ಅಂದರೆ ಆರ್ಡರ್ ಥರ. ಹೌದು ಸ್ವಾಮಿ ಕೃಷ್ಣ ಜಗದ್ಗುರು, ಹೌದು ಸ್ವಾಮಿ ಒಪ್ಕೊಂಡಿದ್ದೀವಿ ನಾವು. ಕೃಷ್ಣ ಏನು ಹೇಳ್ತಾನೆ ಅಲ್ಲಿ ಅಂದರೆ, ವಸುದೇವಸುತಂ ದೇವಂ ಕಂಸಚೂರ್ಣಮರ್ದನಂ ದೇವಿಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕರೆಕ್ಟ್ ಒಪ್ಕೋತೀರಾ ಅಂತ? ಹಾಂ ಸರಿ. ಆಮೇಲೆ ನೋಡಿ ಭಗವದ್ಗೀತೆಯಲ್ಲಿ ಏನು ಹೇಳುತ್ತೆ, ನಾ ಶ್ಲೋಕ ಹೇಳ್ತೀನಿ, ಭಗವದ್ಗೀತೆನೇ ಹೇಳ್ತೀನಿ ಅಂತ. ಏನು ಹೇಳುತ್ತೆ, ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮೇ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ. ಯಾರಿಗೊಂದು ಸ್ವಲ್ಪ ಸಂಸ್ಕೃತ ಬರ್ತೀವಿ ಬೇಗ ಅರ್ಥವಾಯಿತು. ಇದೇನು ಅರ್ಥ? ಇದು ಕ್ಲಿಯರ್ಲಿ ಹೇಳ್ತಾ ಇದೆ, ಎಲ್ಲರೂ ಮಲ್ಕೊಂಡಿದ್ದಾಗ ಯಾರು ಎದ್ದಿರ್ತಾನೆ ಅವನೇ ಯೋಗಿ. ಇದು ಆಮೇಲೆ ಕೇಳಿದ್ರು ಇನ್ನು ಬಾಕಿಯವ್ರಲ್ಲವೇ, ಸ್ವಾಮಿ ಇದು ನೀವು ಹೇಳ್ತಿದ್ರಿಲ್ಲ ಇದು ಕರೆಕ್ಟು ಇಲ್ವೋ ಅಂತ ನಿಮ್ಗೆ ಹೇಗೆ ಗೊತ್ತು ಅಂತ. ನಾ ಗ್ರಾಮರು, ನಾ ವ್ಯಾಕರಣ ಪಂಡಿತ, ನಿಶಾ ಅಂದ್ರೆ ಏನು ರೀ ಈ ಥರ ಅಂತೆಲ್ಲ ಜಾಗೃತಿ ಅಂದರೆ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಇನ್ನೊಬ್ಬರು ಆಮೇಲೆ ಎಲ್ಲ ಇವರು ಸೇರಿಕೊಂಡು ಗುರುಗಳ ಹತ್ರಕ್ಕೆ ಹೋಗೋಣ ಅಂತ ಹೇಳಿದ್ರು. ಗುರುಗಳ ಹತ್ರಕ್ಕೆ ಹೋದಾಗ ಅವ್ರು ಹೇಳಿದ್ರು, ನೀವೆಲ್ಲ ಸಂಸ್ಕೃತ ಓದಿದ್ದೀರಿ, ಶಂಕರ ಭಾಷ್ಯ ಓದಿದ್ದೀರಾ ಅಂತ. ಇಲ್ಲ ಸ್ವಾಮಿ, ಆ ಯೋಗಿ ಹೇಳ್ದೆ ಶಂಕರ ಭಾಷ್ಯ ನಾವು ಓದಿಲ್ಲ ಅಂತ. ಶಂಕರ ಭಾಷ್ಯ ಓದಿ ಒಂದು, ಮತ್ತು ಇದರ ಅರ್ಥ ನಾನು ಹೇಳ್ತೀನಿ ನಿಮಗೆ ಸೂಕ್ಷ್ಮವಾಗಿ ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ರು, ಇದು ಈ ಶ್ಲೋಕದಲ್ಲಿ ಆತ್ಮವಿಚಾರ ನಡೀತಾ ಇದೆ. ಆತ್ಮವಿಚಾರದ ಬಗ್ಗೆ ಭಗವಾನ್ ಶ್ರೀಕೃಷ್ಣ ಅವ್ರು ಹೇಳ್ತಿದ್ದಾರೆ. ಈ ಆತ್ಮದ ಬಗ್ಗೆ ಜನಸಾಮಾನ್ಯರವ್ರಿಗೆ ಗೊತ್ತಿರೋಲ್ಲ, ಅವ್ರು ಕತ್ಲೆಯಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಇದನ್ನು ಹೇಳಿ ಅಂತ ಮುಂದಕ್ಕೆ ಅದನ್ನು ಎಕ್ಸ್ಪ್ಲೇಷನ್ ಮಾಡ್ತಾರೆ. ಸಿಮಿಲರ್ಲಿ ಈಗ ನಿಮಗೆ ಆಶ್ಚರ್ಯವಾದು, ಗೌ ಅಂದರೆ ಶಬ್ದಕ್ಕೆ 23 ಅರ್ಥ ಇದೆ. ಅದು ಗುರುಮುಖೇನ ಮಾತ್ರ ಪಾಠ ಮಾಡಿದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಈ ಗೌನ ಶಬ್ದ ಬಂದರೆ ಇಲ್ಲ, ಗೌ ಅಂದರೆ ಕೌ 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 ಅಂತ ಹೇಳಿಬಿಟ್ರೆ ಅದು ಈ ಥರ ಇಂಗ್ಲೀಷ್ನವ್ರು ಟ್ರಾನ್ಸ್ಲೇಟ್ ಮಾಡಿಬಿಟ್ಟಿದ್ದಾರೆ. ಇದು ಗುರುಗಳಿಗೆ ಕಾಲ್ಪಾಲು ಸನ್ನಿಧಾನಕ್ಕೂ ಒಂದು ಸ್ವಲ್ಪ ಈಗ ಆಶ್ಚರ್ಯವಾದ, ಈ ಥರ ಆಗೋಗಿದೆಯಾ ಅಂತ. ಈ ಥರ ಎಲ್ಲ ಆಗೋಗಿದೆ. ಆಕ್ಸ್ಫರ್ಡು, ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಎಲ್ಲ ವಾಲ್ಯೂಮ್ಸ್ ಪಬ್ಲಿಷ್ ಆಗೋಗಿದೆ. ಈಗ ನಾವು ಸಂಧ್ಯಾವನೆ ಮಂತ್ರ ಹೇಳ್ತೀವಿ, ಮಿತ್ರಸ ಚರ್ಷಣಿ ಧೃತ ಶವೋ ದೇವಸ್ಥಾನಸಿ ಮಂತ್ರ. ಮಿತ್ರಾಗ ಅವ್ರು ಟ್ರಾನ್ಸ್ಲೇಷನ್ ಮಾಡಿರೋದೇ ಫ್ರೆಂಡ್ ಅಂತ ಟ್ರಾನ್ಸ್ಲೇಷನ್ ಮಾಡಿಬಿಟ್ಟಿದ್ದಾರೆ ಎಷ್ಟೋ ಜನ. ಇಲ್ಲಪ್ಪ ಇದು ಏನು, ಇಟ್ ಮೇಕ್ಸ್ ನೋ ಸೆನ್ಸ್ ಸರ್, ವಾಟ್ ಇಸ್ ದಿಸ್ ಫ್ರೆಂಡ್ 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 ಅಂತ ಯಾರು ಹೇಳಿದ್ರಯ್ಯ? ಮಿತ್ರ ಅಂದರೆ ಸೂರ್ಯ ಕಣಯ್ಯ ಅಂತ, ಸನ್ ಅಂತ. ಓ SON ಸನ್ ಅಲ್ಲ, SUN ಸನ್ ಅಂತ. ಓಹೋ, ಸನ್ ಅಂತ ಇಟ್ಕೊಂಡು ಹೇಳಿದ್ರೆ ಇಟ್ ಮೇಕ್ಸ್ ಸೆನ್ಸ್ ಅಂತ. ಈ ಥರ ಒಂದು ಆಗೋಗಿದೆ. ಸೊ ನಮ್ಮ ಸನಾತನ ಧರ್ಮದಲ್ಲಿ ಪುಸ್ತಕಗಳು ಇದನ್ನೆಲ್ಲ ಓದಬೇಕಾದ್ರೆ ಅದನ್ನು ಗುರುಮುಖೇನ, ಅದಕ್ಕೋಸ್ಕರ ನಾವು ಇದನ್ನು ಕಲ್ತ್ಕೋಬೇಕು. ಇದು ಒಂದೇ ಒಂದು ಧರ್ಮದಲ್ಲಿ ಗುರುಮುಖೇನ ನಾವು ಕಲ್ತ್ಕೋಬೇಕಾಗಿರೋದು. ಮತ್ತು ಅದನ್ನು ಅವರು ಗುರುಗಳನ್ನ ನಾವು ಹೇಳಿದಾಗೆ ಗುರು ಅತಿಗತ ಶತ್ವ ಅದೆಲ್ಲ ಹೇಳಿದ್ದಾರೆ ಶಂಕರಾಚಾರ್ಯ ಪ್ರಶ್ನ ಉತ್ತರ ಮಾತಿಕೆಯಲ್ಲಿ. ಆ ಗುರುಗಳ ಹತ್ರಕ್ಕೆ ಹೋಗಬೇಕು. ನಮಗೇನು ಅನಿಸುತ್ತೆ ಅಂದರೆ ಗುರುಗಳು ನಾವು ಹೇಳಿದ ತಕ್ಷಣ ಗುರುಗಳ ಮುಂದೆ ನಮ್ಮ ಮುಂದೆ ಪ್ರತ್ಯಕ್ಷರಾಗಿರಬೇಕು ಅಂತ. ಆ ಥರ ಆಗೋಲ್ಲ. ನಾವು ಗುರುಗಳನ್ನ ಹುಡುಕೊಂಡು ಹೋಗಬೇಕು. ಆದಿ ಶಂಕರಾಚಾರ್ಯರೇ ನೋಡಿ ಅವ್ರಿಗೆ ಜನ್ಮಿಸಿದ ಎಲ್ಲಿ, ಕಾಲಡಿ,
ಅವ್ರ ಗುರುಗಳು ಸಿಕ್ಕಿದ್ದು ಎಲ್ಲಿ? ನರ್ಮದಾ ತೀರಲ್ಲಿ, ಕಾಲಡಿಯಲ್ಲಿದೆ, ಮಧ್ಯಪ್ರದೇಶ ಎಲ್ಲಿದೆ. ಆಗಿನ ಕಾಲದಲ್ಲಿ ಅವ್ರು ನಡ್ಕೊಂಡು ಹೋಗಿ ಅದು ಮಾಡಿದ್ರು. ಮತ್ತು ಜನಸಾಮಾನ್ಯರು ನಮಗೆಲ್ರಿಗೂ ಕೇಳ್ತಾ ಇರ್ತಾರೆ, ಆವಾಗ ನಾವು ಅದನ್ನು ಉತ್ತರನೂ ಕೊಡ್ತಾಯಿಲ್ಲ. ಈ ಉತ್ತರ ನೀವು ಎಲ್ರಿಗೂ ಕೊಡಬೇಕು. ಯಾಕೆ ಈ ಮಠಕ್ಕೆ ಬಂದಾದಮೇಲೆ ಆದಿಶಂಕರಾಚಾರ್ಯರು ಏನು ಮಾಡಿದ್ರು ಜನಸಾಮಾನ್ಯರಿಗೆ ಅಂತ ಕೇಳ್ತಾರೆ. ನನ್ನ ಜೊತೆ ನಮ್ಮ ಪೂರ್ವ ಮಂತ್ರಿಗಳು, ನನ್ನ ಮಂತ್ರಿಗಳು ಆಗಿದ್ದರು ವಿಶ್ವನಾಥು, ಅವರು ಅಸೆಂಬ್ಲಿಯಲ್ಲಿ ಮೆಂಬರ್ ಆಗಿದ್ದರು. ಈ ಅಸೆಂಬ್ಲಿಲೂ ಕೇಳಿದ್ರು ಕೆಲವು ಸತಿ MLAಸು, ಸ್ವಾಮಿ ಆದಿಶಂಕರ ಅಂತಿರಲ್ಲ, ಆದಿಶಂಕರ ಏನು ಮಾಡಿದ್ರು ಸ್ವಾಮಿ? 4 ಮಠ ಸ್ಥಾಪನೆ ಮಾಡಿದ್ರು, ಸರಿ, ಅದು ಒಪ್ಕೊಂಡ, ಶೃಂಗೇರಿ ನಮ್ಮ ಮಠ ಇದೆ, ಸರಿ. ಇನ್ನೇನು ಮಾಡಿದ್ರು ಸ್ವಾಮಿ ಅಂದರೆ ನಿಮಗೆ ಆಶ್ಚರ್ಯವಾಗ್ಬೋದು, 224 ಮೆಂಬರ್ಸ್ ಅಸೆಂಬ್ಲಿಲಿ ಒಬ್ಬರು ಯಾರೂ ಎದ್ರು ಹೇಳಲಿಲ್ಲ ಆದಿಶಂಕರಾಚಾರ್ಯರು ಏನು ಮಾಡಿದ್ದಾರೆ ಅಂತ. ಅದು ಎಷ್ಟು ನಂಗೆ ದುಃಖ ಆಯಿತು ಅಂದರೆ ಆಮೇಲೆ ನಾನು ಸ್ಪೀಕರು, ಕೌನ್ಸಿಲ್ ಚೇರ್ಮನ್ಗೆಲ್ಲ ಹೇಳಿದೆ, ಹೌದಾ ಮತ್ತು ಯಾರೂ ಹೇಳಲೇ ಇಲ್ವಲ್ರಿ ಇದನ್ನೆಲ್ಲ ಅಂತ. ನೀವು ಇದನ್ನು ಹೇಳಬೇಕು. ಇವತ್ತಿನ ದಿವಸ ಭಗವದ್ಗೀತೆ ಮನೇಲಿ ಹೋಗಿದೆ ಅಂದರೆ ಯಾರು ಅದನ್ನ ಕಾರಣ? ಆದಿಶಂಕರಾಚಾರ್ಯರು ಮಹಾಭಾರತದಿಂದ ತೆಗೆದು ಅದರ ಜಾತಿ ಮತ ಏನೂ ಇಲ್ಲದೆ ಜನಸಾಮಾನ್ಯರು ಕೊಟ್ಟಿದ್ದು ಭಗವದ್ಗೀತಾ ಕೊಟ್ಟಾದಮೇಲೆ ಅದ್ರ ಮೇಲೆ ಕಾಮೆಂಟ್ರಿನೂ ಬರೋದು. ಇವತ್ತಿನ ದಿವಸ ನಾವು ವಿಷ್ಣು ಸಹಸ್ರನಾಮ ಹೇಳ್ತೀವಿ. ವಿಷ್ಣು ಸಹಸ್ರನಾಮ ಜನಸಾಮಾನ್ಯರಿಗೆ ಯಾರು ಕೊಟ್ಟರು? ಆದಿಶಂಕರಾಚಾರ್ಯರೇ ಕೊಟ್ಟಿದ್ದು. ಇದು ವಿವೇಕಾನಂದನೇ ಹೇಳ್ತಾರೆ. ಇದಕ್ಕೆ ಕಾರಣ ಏನು ಸರ್, ಇದು ಪ್ರೂಫ್ ಏನು ಅಂದರೆ ವಿವೇಕಾನಂದಸ್ ಕಲೆಕ್ಟೆಡ್ ವರ್ಕ್ಸ್ ಓದಿ ನೀವು. ವಿವೇಕಾನಂದ ಹೇಳ್ತಾರೆ, ಜನಸಾಮಾನ್ಯರು ಭಗವದ್ಗೀತಾ ಕೊಟ್ಟರು ಆದಿಶಂಕರಾಚಾರ್ಯರು, ಜನಸಾಮಾನ್ಯರಿಗೆ ಇದನ್ನು ಕೊಟ್ಟರು, ವಿಷ್ಣು ಸಹಸ್ರನಾಮ ಕೊಟ್ಟರು. ಶ್ರೀ ಗುರುಭ್ಯೋ ನಮಃ. ಇಂದಿನ ಕಾರ್ಯಕ್ರಮದ ದಿವ್ಯ ಉಪಸ್ಥಿತಿಯನ್ನು ವಹಿಸಿದಂತಹ ಉಭಯ ಗುರುಗಳ ಚರಣಾರವಿಂದಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ, ನನಗೆ ಗೊತ್ತಿದೆ ನಿಮಗೆಲ್ಲ ಯಾವ ಹಸಿವಾಗಿದೆಯೋ ನನಗೂ ಅದೇ ಹಸಿವಾಗಿರೋದು, ಆದ್ದರಿಂದ ಹೆಚ್ಚು ಸಮಯವನ್ನು ತಗೊಳ್ಳೋದಿಲ್ಲ. ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ, ವೇದಾಂತ ಭಾರತೀಯ ಟ್ರಸ್ಟಿಗಳು, ಮಾಜಿ ಸಂಸದರು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಇಂದು ಸನ್ಮಾನಿತರಾದಂತಹ ಎಲ್ಲ ವಿದ್ವಾಂಸರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆಗಮಿಸಿದಂತಹ ಎಲ್ಲ ಹಿರಿಯರು, ಗಣ್ಯರು, ವಿದ್ವಾಂಸರು, ವೇದಾಂತ ಭಾರತೀಯ ಕಾರ್ಯಕರ್ತರು, ಶ್ರೀಮಠದ ಭಕ್ತಾದಿಗಳು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಮುಖ್ಯವಾಗಿ 2-3 ವಿಷಯಗಳನ್ನು ನಾವಿಲ್ಲಿ ಹೇಳಲೇಬೇಕು. ನಮ್ಮ ಇವತ್ತಿನ ವರ್ಧಂತಿ ಕಾರ್ಯಕ್ರಮದಲ್ಲಿ ಭೋಜನ ವ್ಯವಸ್ಥೆ ಇದನ್ನು ಮಾಡಿಕೊಟ್ಟಂತಹ ಬೆಂಗಳೂರಿನ ಶ್ರೀಧರ್ ಅವರು ಹಾಗೂ ಅವರ ವೃಂದ, ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲೇಬೇಕು. ಅನೇಕ ವರ್ಷಗಳಿಂದ ನಿರಂತರವಾಗಿ ಈ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಈ ಬಾರಿ ಅವರಿಗೆ ಅತ್ಯಂತ ಆತ್ಮೀಯರ ಒಂದು ಕಾರ್ಯಕ್ರಮ ಇದ್ದಿತ್ತು. ನಿನ್ನೆ ಸಂಜೆವರೆಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೂ ಕೂಡ ಅವರ ಯಾರು ಸ್ನೇಹಿತರೆಲ್ಲ ಇದ್ದಾರೆ ಅವರನ್ನು ಕಳಿಸಿ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಎಲ್ಲ ಸೇವಾಕರ್ತರು, ಆನ್ಲೈನ್ ಸೇವಾಕರ್ತರು ಮತ್ತು ಆಫ್ಲೈನ್ ಸೇವಾಕರ್ತರು, ಅವರಿಗೆಲ್ಲರಿಗೂ ಕೂಡ ಯಾರು ಈ ಸಂದರ್ಭದಲ್ಲಿ ಕೋವಿಡ್ನಿಂದಾಗಿ ನಮಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೂ ಕೂಡ ಅವರು ತಮ್ಮ ಸೇವೆಯನ್ನು ಅಲ್ಲಿಂದಲೇ ಅವರು ನೆರವೇರಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಹಾಗೂ ಇಲ್ಲಿ ಪ್ರತ್ಯಕ್ಷವಾಗಿ ಭಾಗವಹಿಸಿದಂಥ ಎಲ್ಲ ಸೇವಾಕರ್ತರು ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಿಶೇಷವಾಗಿ ನಮ್ಮ ಸಾವಿತ್ರಿ ರಂಗನಾಥನ್ ಅಂತೇಳಿ ಅವರ ರಾಮಾನಂದೇಂದ್ರ ಭಕ್ತ ಮಂಡಳಿ ಅಂಥೇಳಿ ಬೆಂಗಳೂರಿನಲ್ಲಿ ಅವರ ಶಿಷ್ಯರು ಬಹಳ ಚೆನ್ನಾಗಿ ಆಗಮಿಸಿದ್ದಾರೆ. ನಿರಂತರವಾಗಿ ಸೇವೆಯನ್ನು ಮಾಡ್ತಾನೇ ಇದ್ದಾರೆ. ಅದು ಗುರುಗಳ ಚಾತುರ್ಮಾಸ್ಯಕ್ಕಿರ್ಬೋದು, ಹಿಂದೆ ನಡೆದಂತಹ ಶಿಷ್ಯ ಸ್ವೀಕಾರಕ್ಕಿರ್ಬೋದು, ಶ್ರೀಮಠದ ಚಟುವಟಿಕೆಗಳಿಗಿರ್ಬೋದು, ಹಾಗೆ ಈಗ ನಡೀತಾ ಇರುವಂತಹ ಹೊಳೆನರಸೀಪುರದ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ಕಿರ್ಬೋದು, ಹೀಗೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಿರಂತರವಾಗಿ ಸೇವೆಯನ್ನು ಅವರು ಸಲ್ಲಿಸ್ತಾನೇ ಇದ್ದಾರೆ. ಅಂತಹ ಸರದರಿಗೆ ನಾವು ಕೃತಜ್ಞತೆಗಳನ್ನು ಅರ್ಪಿಸೋದು ನನ್ನ ಕರ್ತವ್ಯ ಅಂಥೇಳಿ ಭಾವಿಸ್ತೇನೆ. ಹಾಗೆಯೇ ನಿನ್ನೆ ಇವತ್ತಿನ ಕಾರ್ಯಕ್ರಮಕ್ಕೆ ಇಲ್ಲಿ ಜಾಗ ಇಲ್ಲದೆ ಇರೋದನ್ನು ವಸತಿ ವ್ಯವಸ್ಥೆಯನ್ನು ಮಾಡಿದಂತಹ ರುದ್ರಪಟ್ಟಣದ RK ಪದ್ಮನಾಭ ಅವರು ಅಲ್ಲಿ ಗೆಸ್ಟ್ ಹೌಸನ್ನು ಕೊಟ್ಟಿದ್ದಾರೆ. ಹಾಗೆ ರಾಮನಾಥಪುರದಲ್ಲಿ ವ್ಯಾಸಮಂದಿರ ಅಂಥೇಳಿ ಯಾತ್ರಿ ನಿವಾಸವನ್ನು ಕೊಟ್ಟಿದ್ದಾರೆ. ಅಲ್ಲಿಯ ಮ್ಯಾನೇಜರು ಅವರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸಿ, ಮತ್ತು ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ನಾನು ಇನ್ನೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಯಾರು ಅನ್ಯತಾ ಭಾವಿಸಬಾರ್ದು, ನಮ್ಮ ಹೆಸರು ಬಿಟ್ಟು ಹೋಯಿತು ಅಂಥೇಳಿ ಸಮಯ ಅವಕಾಶ ಇಲ್ಲದವರಿದ್ರಿಂದ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.